ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹಿತಾಂ ಶಾಶ್ವತೀಂ ಬೃಹತೀಂ ಶಾಶ್ವತೀಮಾಚುದೇವ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯ. ನಿನ್ನೆ ಕಂಸನ ಅವಸ್ಥೆಯ ಬಗ್ಗೆ ಸ್ವಲ್ಪ ನೋಡಿದ್ವಿ. ಕಂಸ ಯಾರನ್ನ ಬಲವಾಗಿ ನಂಬಿದ್ದ, ಕೋಲ್ಯಾಪೀಡ ಅಂತನ್ನುವ ಆನೆ ಮತ್ತು ಅದರ ಮಾವುತ, ಆಮೇಲೆ ಚಾಣೂರ, ಮುಷ್ಟಿಕ, ಕೂಟ, ಕೋಸಲ ಎಲ್ಲ ಇದ್ರು. ಅವರನ್ನೆಲ್ಲ ಬಲವಾಗಿ ನಂಬಿದ್ದ ಅವನು. ಆಗ ಶ್ರೀಕೃಷ್ಣ ಅವರೆಲ್ಲರನ್ನ ಕೊಂದ. ಕೊಲ್ಲುವ ಮೊದಲು ಅವನು ಒಂದು ಮಾತಾಡಿದ, ಒಂದು ದೊಡ್ಡ ಸಭೆಯನ್ನು ಕುರಿತಾದ ಒಂದು ಉಪನ್ಯಾಸ ಅದನ್ನು ಆಡಿದ. ಅದನ್ನು ಓದಿ ಹೇಳಬೇಕು ಅಂತ ಅನ್ನಿಸಿತು. ಯಾಕೆಂದರೆ ಹರಿವಂಶ ಮತ್ತು ಭಾಗವತ ಒಟ್ಟೊಟ್ಟಿಗೆ ಹೋಗಬೇಕು ಅಂತ ಹೇಳಿ ಭಾಗವತದ್ದನ್ನು ನಾನು ಹೇಳಲಿಕ್ಕೆ ಹೋಗಲಿಲ್ಲ. ಯಾಕೆಂದರೆ ಸಂದರ್ಶ ದೈವತ ಪತರಿ ಯುಧಿಮಲ್ಲ ಲೀಲಾಮ್ ಅಂತ ಅದನ್ನು ಹೇಳಲಿಕ್ಕೆ ಹೋಗಲಿಲ್ಲ. ಹರಿವಂಶವನ್ನು ಅಲ್ಲಿ ಹೇಳಬೇಕು ಅಂತ. ಯಾಕೆಂದರೆ ಹರಿವಂಶ ಮಕ್ಕಳಾಗಬೇಕು ಅಂತ ಅನ್ನಿಸಿ ಅಥವಾ ಸುಖ ಪ್ರಸವಕ್ಕಾಗಿ ಮಾಡಿಸ್ತಾರೆ. ಅಲ್ಲಿ ಯಥಾ ಪ್ರಕಾರ ಇವರೇನು ಹೇಳಿಬಿಡ್ತಾರೆ, ಕೃಷ್ಣನ ಬಾಲಲೀಲೆಯನ್ನೇ ಹೇಳಿಬಿಡ್ತಾರೆ. ಅಲ್ಲಿ ಹರಿವಂಶ ನೋಡಿದ್ರೆ ಅದು ಬೇರೆನೇ ಥರ ಇದೆ. ಆ ಹರಿವಂಶದ ಸಂಗತಿಯನ್ನು ಕೆಲವೊಂದನ್ನು ನಿರೂಪಣೆ ಮಾಡಬೇಕು ಅಂತ ಅನ್ನಿಸಿತು ನನಗೆ. ಕಂಸ ಚಾಣೂರ ಮುಷ್ಟಿಕರನ್ನು ಕೊಲ್ಲಲಿಕ್ಕೆ ಅಂತಾನೆ ನಿಯಮಿಸಿದ್ದ. ಕೃಷ್ಣನಿಗೆ ಗೊತ್ತಾಗತ್ತಲ್ವ, ಒಂದು ಅಟ್ಮಾಸ್ಫಿಯರಲ್ಲಿ ಎಂಟ್ರಾದ ಕೂಡಲೇ ಏನಿದೆ ಅಲ್ಲಿ ಅಂತ ಸುತ್ತಮುತ್ತಲೂ ನೋಡಿ ಸೂಕ್ಷ್ಮ ಬುದ್ಧಿಯವರೇ ಕಂಡುಹಿಡಿತಾರೆ. ಚಾಣೂರ ಬಂದು ಹೇಳಿದ ಅಂತೆ, ರಾಜ್ಞಪ್ರಿಯಂ ಕೃತವತಃ ಪರಮಾಹಿ ಸಿದ್ಧಿ. ರಾಜರಿಗೆ ಪ್ರಿಯವಾದದ್ದನ್ನು ಮಾಡಬೇಕು. ರಾಜೈವ ದೈವತಮಿತಿ ಪ್ರವದಂತಿ ವಿಪ್ರಾಹ. ರಾಜನೇ ದೇವತೆ ಅಂತಾರೆ. ರಾಜ ಏನಂತಾನೆ, ನಿಮ್ಮ ಮಲ್ಲಯುದ್ಧದ ಕೌಶಲವನ್ನು ನೋಡಬೇಕು ಅಂತ ಇದ್ದಾನೆ. ಆ ಕಾರಣದಿಂದ ನೀನು ನಾನು ಯುದ್ಧ ಮಾಡಬೇಕು ಅಂತ. ಅಂದರೆ ಸ್ಪೋರ್ಟ್ಸ್ಗೆ ಇಳಿಯುವಾಗ ವೈಯಕ್ತಿಕವಾದ ಶತ್ರುತ್ವ ಏನೂ ಇರೋದಿಲ್ಲ ಅಲ್ವೇ. ನಾವು ಪಾಕಿಸ್ತಾನ ಭಾರತ ಅಂತ ನಾವು ಪಕ್ಷ ಕಟ್ಕೊಳ್ಳೋದು, ಅವರು ಪರಸ್ಪರ ಆರಾಮವಾಗೇ ಇರ್ತಾರೆ. ಅವನು ಅಕ್ರಮ್ ಬೌಲಿಂಗ್ ಹೇಳ್ಕೊಡ್ತಾನೆ, ಇನ್ಯಾವನಿಗೋ ಇವನು ಅವನಿಗೆ ಬ್ಯಾಟಿಂಗ್ ಹೇಳ್ಕೊಡ್ತಾನೆ. ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ಹಾಗೆ ಅಷ್ಟೇ ತಾನೆ. ಅದರಿಂದಾಗಿ ಅವನು ತೋರಿಸ್ಬೇಕಾದ್ರೆ ಬಹಳ ನಂದೇನು ಶತ್ರುತ್ವ ಇಲ್ಲ, ಇಬ್ಬರು ಕೂಡ ಎದುರಾಗ್ತಾ ಇದ್ದೀವಿ ಅಷ್ಟೇ ಅಂತ ಹೇಳ್ತಾರೆ. ಆದರೆ ಮಹಾ ಇದು ಹೇಳುತ್ತೆ, ಸರೋಷೇಣತು ಚಾಣೂರ ಕಷಾಯೀಕೃತ ಲೋಚನ ಅನ್ನತ್ತೆ ಹರಿವಂಶ. ಚಾಣೂರ ಕಷಾಯೀಕೃತ ಲೋಚನ, ಕೊಂಡೆಲ್ಲ ಕೆಂಪಾಗೋಗಿತ್ತಂತೆ. ಆ ಮನಸ್ಸಿನಲ್ಲಿನ ಸಿಟ್ಟು ಉತ್ಕಟವಾಗಿ ತೋರ್ತಾ ಇತ್ತು. ಆವಾಗ ಶ್ರೀಕೃಷ್ಣ ಮತ್ತೆ ಎಲ್ಲ ಮುಖ್ಯವಾಗಿ ಶ್ರೀಕೃಷ್ಣ ಅವನು ನಿರೂಪಣೆ ಮಾಡಿದ. ಏನಂತ, ಪ್ರಾವಲ್ಗತ ಚ ಗೋವಿಂದ ವಾಕ್ಯಂ ಛೇದಮುವಾಚ. ಕೃಷ್ಣ ಈ ಮಾತನ್ನ ಆಡಿದ. ಆ ಕೃಷ್ಣನ ಮಾತನ್ನ ಕೇಳೋದೇ ಒಂದು ಸೊಗಸು. 13 ವರ್ಷದ ಕೃಷ್ಣ
ಇಡೀ ಸಭೆಯನ್ನ ಎದುರಿಸಿ ತನ್ನ ಸ್ಪಷ್ಟವಾದ ನಿಲುವನ್ನು ಹೇಳ್ತಾನೆ. ಎಲ್ಲರೂ ಆನಂದಿಸಿ ಅಂತ. ಸಿಹಿ ಒಬ್ಬನೇ ತಿನ್ಬಾರದಲ್ಲ ಮಾರಾಯರೆ, ಎಲ್ಲರ ಜೊತೆಗೆ ಹಂಚಿಕೊಂಡು ತಿನ್ಬೇಕಲ್ವಾ. ಅಹಂ ಬಾಲೋ ಮಹಾನಂದ್ರ ಪಪುಷಾ ಪರ್ವತೋಪಮಃ. ಕೃಷ್ಣ ಹೇಳ್ತಾನೆ, ನಾನು ಚಿಕ್ಕ ಹುಡುಗ. ಮಹಾನಂದ್ರ, ಈ ಅಂಧ್ರ ಇದ್ದಾನಲ್ಲ, ಚಾಣೂರ ಆಂಧ್ರ ಅವನು ಒಟ್ಟು ಹೆಸರು, ಬಹಳ ದೊಡ್ಡ ದೇಹದವ. ಯುದ್ಧಂ ಮಮ ಸಹಾನೇನ ರೋಚತೆ ಬಾಹುಶಾಳಿನ. ಇವನ್ ಜೊತೆ ಆಟ ಆಡ್ಲಿಕ್ಕಾಗಲ್ಲ, ಯುದ್ಧ ಆಡ್ಬೋದು. ಆಟ ಆಡೋದು ಯಾವಾಗ ಅಂತಂದ್ರೆ ದ್ವೇಷ ಇಲ್ಲದೆ ಹೋದಾಗಲ್ವಾ. ದ್ವೇಷ ಇಲ್ಲದೆ ಹೋದಾಗ ಆಟ ಆಡಬಹುದು, ಈಗಲ್ಲ. ಯುದ್ಧ ವ್ಯತಿಕ್ರಮ ಕಶ್ಚಿತ್ ನ ಭವಿಷ್ಯತಿ ಮತ್ಕೃತಃ ನಶ್ಯಹಂ ಬಾಹುಯೋಧಾನಾಂ ದೂಷಯಿಷ್ಯಾಮಿ ಯನ್ಮತಂ. ನನಗಿದು ಯುದ್ಧ ಅಂತ ಅನ್ನಿಸ್ತಾ ಇದೆ, ಯಾವುದೇ ಕಾಲಕ್ಕೂ ಇದು ಆಟ ಅಂತ ಅನ್ನಿಸ್ತಾ ಇಲ್ಲ. ನೀವು ಹೇಳ್ತಾ ಇರೋದು ಆಟ ಅಂತ, ಇದನ್ನು ಕರಿತಾ ಇರೋದು ರಂಗ ಅಂತ. ಆದ್ರೆ ಇದು ರಂಗ ಅಂತ ಕರೆಸಿಕೊಳ್ಳಿಕ್ಕೆ ಯೋಗ್ಯವಾ? ಇದು ಆಟವಾ? ಯುದ್ಧ. ನಾನು ಯುದ್ಧ ಅಂತಾನೆ ಅಂದುಕೊಳ್ಳೋದು. ಇಲ್ಲ, ನೀನು ಯುದ್ಧ ಅಂತ ಅಂದುಕೋ, ನಾವು ಯುದ್ಧ ಅಂತ ಅಂದುಕೊಳ್ಳೋಲ್ಲ ಅಂದ್ರೆ ಅದು ನಿಮಗೆ ಬಿಟ್ಟದ್ದು. ಕೃಷ್ಣ ಹೇಳ್ತಾನೆ, ನಶ್ಯಹಂ ಬಾಹು ಯೋಧಾನಾಂ ದೂಷಯಿಷ್ಯಾಮಿ ಯನ್ಮತಂ. ನೀವೇನಾದ್ರೂ ಅದನ್ನ ಯುದ್ಧ ಅಲ್ಲ ಆಟ ಅಂತ ಅಂದುಕೊಂಡ್ರೆ ನಂದೇನು ಆಕ್ಷೇಪ ಇಲ್ಲ. ಆದರೆ ಈ ಎಲ್ಲ ಪರಿಸರವನ್ನು ನೋಡ್ತಾ ಇದ್ರೆ ಇದು ಯುದ್ಧವೇ. ಯೋಯಂ ಕರೀಶ ಧರ್ಮಶ್ಚ ತೋಯ ಧರ್ಮಶ್ಚ ರಂಗಜಃ ಕಷಾಯಸ್ಯ ಚ ಸಂಸರ್ಗಃ ಸಮಯೋ ಹೇಷ ಕಲ್ಪಿತಃ. ಎಣ್ಣೆ ಹಚ್ಕೊಳ್ಳೋದು ಯಾಕೆ? ಮಲ್ಲ ಯುದ್ಧ ಮಾಡುವವರು ಎಣ್ಣೆ ಹಚ್ಕೊಳ್ಳೋದು ಯಾಕೆ? ಆಟ. ಸಾಯಬಾರದು ಅಂತಾನೆ ಎಣ್ಣೆ ಹಚ್ಕೊಳ್ಳೋದು ಆಟ. ಆದ್ದರಿಂದ ವಸ್ತುತಃ ಯುದ್ಧದಲ್ಲಿಯೂ ಕವಚವನ್ನ ಹಾಕೊಳ್ತಾರೆ, ಆದ್ರೆ ಸಂಕಲ್ಪ ಸಾಯಿಸ್ತೇನೆ ಅಂತಾನೆ ಇರುತ್ತೆ. ಈ ಆಟದಲ್ಲಿ ನೀವು ಹಾಗೆ ಮಾಡಲ್ಲ. ಗಾರ್ಡ್ ಹಾಕೊಳ್ತೇವೆ, ಆಟದಲ್ಲೂ ಗಾರ್ಡ್ ಹಾಕೋತಾರೆ, ಪ್ಯಾಡ್ ಹಾಕೋತಾರೆ, ಆಮೇಲೆ ಇದು ನೀ ಪ್ಯಾಡ್ ಎಲ್ಲ ಹಾಕೊಳ್ತಾರೆ, ನೀ ಪ್ಯಾಡ್ ಹಾಕೊಳ್ತಾರೆ, ಎಲ್ಬೋ ಪ್ಯಾಡ್ ಹಾಕೊಳ್ತಾರೆ. ಬ್ಯಾಟಿಂಗ್ ಮಾಡುವವರು ಹೆಲ್ಮೆಟ್ ಹಾಕೊಳ್ತಾರೆ. ಅಲ್ಲಿ ಅಕಸ್ಮಾತ್ ಅಪಾಯ ಉಂಟಾದ್ರೆ ಅಂತ ಪ್ರಿಕಾಷನ್ ಅದು. ಇದು ಯುದ್ಧದಲ್ಲಿ ಪ್ರಿಕಾಷನ್ ಅಲ್ಲ, ಇವನ್ ಸಾಯಿಸ್ತಾನೆ, ಬಚಾವ್ ಆದ್ರೆ ಆಗೋಣ ಅಂತ. ಬಚಾವ್ ಆಗೇ ಆಗ್ತೇವೆ ಅಂತ ಹಾಕೊಂಡವ್ರಿಗೂ ಕನ್ಫರ್ಮ್ ಇರಲ್ಲ ನೋಡಿ. ಅದನ್ನ ಇಟ್ಕೊಂಡು ಕೃಷ್ಣ ಹೇಳ್ತಾನೆ, ಯೋ ಎಂ ಕರೀಶ ಧರ್ಮಶ್ಚ ತೋಯ ಧರ್ಮಶ್ಚ ರಂಗಜಃ. ಕರೀಶ ಅಂತಂದ್ರೆ ಸಗಣಿ, ಸಗಣಿ ಹಾಕಿಕೊಳ್ಳೋದು, ಕೈಗೆ ಸಗಣಿಯನ್ನ ಹಚ್ಚಿಕೊಳ್ಳೋದು, ಆಮೇಲೆ ಎಣ್ಣೆಯನ್ನ ಚೆನ್ನಾಗಿ ಹಚ್ಚಿಕೊಳ್ಳೋದು. ಕಷಾಯಸ್ಯ ಚ ಸಂಸರ್ಗಃ ಸಮಯೋ ಹೇ ಶರಂಗಜಃ. ಇದು ಬಾಹುಯುದ್ಧ ಮಾಡುವವರು ಮಾಡಬೇಕು ಅಂತ ಹೇಳೋದು ಹೌದು. ಸಂಯಮ ಸ್ಥಿರತಾ ಶೌರ್ಯಂ ವ್ಯಾಯಾಮ ಸತ್ಕ್ರಿಯಾಬಲಂ ರಂಗೇ ಚ ನಿಯತಾ ಸಿದ್ಧಿ ಏತದ್ಯುದ್ಧ ಮುಖೇ ವ್ರತಂ. ಒಂದು ರೆಸ್ಲಿಂಗ್ ಮಾಡಬೇಕಾದರೆ ವಿಶೇಷತಃ ಸಂಯಮ ಇರಬೇಕು, ತಾಳ್ಮೆ ಇರಬೇಕು, ಸ್ಥಿರತಾ, ಎಫರ್ಟ್ ಒಂದೇ ರೀತಿಯಾಗಿ, ಟೆಂಪರ್ಮೆಂಟ್ ಒಂದೇ ರೀತಿಯಾಗಿರ್ಬೇಕು. ಅಭ್ಯಾಸವಿಲ್ಲದೆ ಇದ್ದವರು ಆಟಕ್ಕೋ ಯುದ್ಧಕ್ಕೋ ಬಂದ್ರೆ 2 ಬಾಲ್ ವೇಗವಾಗಿ ಹಾಕ್ಬಿಡ್ತಾರೆ, ಆಮೇಲೆ 4ನೇ ಬಾಲ್ಗೆ ಉತ್ಸಾಹ ಹೊರಟೋಗುತ್ತೆ. ಯುದ್ಧ ಮಾಡುವಾಗಲೂ ಅಷ್ಟೇ, ಆಟ ಆಡುವಾಗ ಆ ಸ್ಥೈರ್ಯ ಅನ್ನೋದು, ಆ ಟೆಂಪರ್ಮೆಂಟ್ ಒಂದೇ ತರಹ ಇರಬೇಕು. ಶೌರ್ಯಂ, ಯಾವಾಗ ವಿಜೃಂಭಿಸಬೇಕು ಅನ್ನೋದು ಗೊತ್ತಿರಬೇಕು. ವ್ಯಾಯಾಮ, ಅವನು ಅದಕ್ಕೆ ಪೂರ್ವಭಾವಿಯಾಗಿ ದೇಹವನ್ನ ಸ್ಟಿಫ್ ಆಗಿ ಅಲ್ಲ, ಹೇಗೆ ಬೇಕಾದ್ರೂ ಹಾಗೆ ಬಾಗಬೇಕು, ಹಂಗಿಟ್ಕೊಂಡಿರ್ಬೇಕು. ಸತ್ಕ್ರಿಯಾ, ಎದುರುಗಡೆ ಇರುವವರನ್ನ ಸರಿಯಾಗಿ ಅಂದಾಜು ಮಾಡಬೇಕು, ಅದು ಸತ್ಕಾರ. ಇಲ್ಲ ಅಂತಂದ್ರೆ ಸರಿಯಾಗಿ ಅಂದಾಜು ಮಾಡದೆ ಹೋದ್ರೆ ಓವರ್ ಎಸ್ಟಿಮೇಟ್ ಅನ್ನು ಕಷ್ಟ, ಅಂಡರ್ ಎಸ್ಟಿಮೇಟ್ ಅನ್ನು ಕಷ್ಟ. ಬಲಂ, ನಿರಂತರವಾದ ಬಲ. ಇದು ರಂಗೇಚ ನಿಯತಾ ಸಿದ್ಧಿ, ಇದೆಲ್ಲ ರಂಗದಲ್ಲಿ ಇರಬೇಕಾದದ್ದು. ಆದರೆ ವಿಶೇಷತಃ ಏತದ್ಯುದ್ಧ ಮುಖೇ ವ್ರತಂ, ಯುದ್ಧದಲ್ಲಿ ಇದು ವ್ರತ. ಇದು ಆಟದಲ್ಲಿದ್ರೆ ಒಳ್ಳೇದು, ಇಲ್ಲದೆ ಇದ್ದವನು ಸೋಲ್ತಾನೆ. ಆದ್ರೆ ಯುದ್ಧದಲ್ಲಿ ಅದು ವ್ರತ. ಯುದ್ಧಕ್ಕೆ ಹೋಗುವಾಗ ಅದರಿಂದಾಗಿ ಯುದ್ಧದಲ್ಲಿ ನಾನು ಸಾಯಿಸ್ತೇನೆ ಅಂತ ಹೇಳಿ ಚಿಂತನೆ ಮಾಡಿದ್ರೆ ಅದು ದೋಷ ಅಲ್ಲ. ಯಾಕೆಂದ್ರೆ ಅದನ್ನ ಇಟ್ಕೊಂಡೇ ಯುದ್ಧಕ್ಕೆ ಬಂದಿರ್ತಾನ ಅವನು.
ಅವನು ಸಾವನ್ನ ಕೊಲೆ ಯಾಕೆ ತಪ್ಪು ಅಂದ್ರೆ ಇನ್ನೂ ಒಂದು ಕಾರಣ, ನಾನು ಕೊಲೆ ಆಗ್ತೇನೆ ಅಂತ ಅವ್ನಿಗೆ ಗೊತ್ತಿರಲ್ಲ. ನೀವು ಹಠಾತ್ ಆಗಿ ಬರಬೇಕು, ಇದಾದ್ರೆ ದಿನಾಂಕ ಎಲ್ಲ ಫಿಕ್ಸ್ ಮಾಡಿ ನೋಡೋ ಇವತ್ತು ಯುದ್ಧ ಆಗತ್ತೆ ಅಂತ, ನಾನು ಸಾಯ್ಬಹುದು ಅಂತ ಅವನಿಗೆ ಅನ್ನಿಸ್ಬಿಟ್ಟಿರತ್ತಲ್ವಾ, ಅವನು ಸಾಯ್ಬಹುದು ನಾನು ಸಾಯ್ಬಹುದು ಅಂತ. ಅದಕ್ಕೆ ಯುದ್ಧದಲ್ಲಿ ಇದು ವ್ರತ. ಸಂಯಮ, ಸ್ಥಿರತಾ, ಶೌರ್ಯಂ, ವ್ಯಾಯಾಮ, ಸತ್ಕ್ರಿಯಾ, ಬಲಂ, ರಂಗೇತ ನಿಯತಾ ಸಿದ್ಧಿ, ಏತತ್ ಯುದ್ಧ ಮುಖ್ಯೇ ವ್ರತಂ. ಯುದ್ಧದಲ್ಲಿ ಇದು ವ್ರತ ಆಗತ್ತೆ. ಯದ ಎಂಬಾಹುಭಿರ್ಯುದ್ಧಂ ಸ ವೈರಂ ಕರ್ತುಮುದ್ಯಮ ಅತ್ರ ವೈ ನಿಗ್ರಹ ಕಾರ್ಯ ತೋಷಯಿಷ್ಯಾಮ್ಯಹಂ ಜಗತ್. ಇಲ್ಲ, ನಾವೇನು ಆಯುಧ ಬಳಸ್ತಾ ಇಲ್ಲ, ಆದರೆ ಸವೈರಂ ಕರ್ತುಮುದ್ಯತಃ, ನಿನ್ನ ಒಳಗಡೆ ದ್ವೇಷ ಇದೆ, ಯಾಕೆಂದ್ರೆ ನಿನ್ನ ಕಣ್ಣು ಹೇಳ್ತಾ ಇದೆ, ನಿನ್ನ ಬಾಯಲ್ಲಿ ಹೇಳಬಹುದು ಏನೂ ಇಲ್ಲ, ಆಟ ಆಡ್ಬೇಕಂತೆ ನಾವಿಬ್ರು ಅಂತ. ಅದು ನಿನ್ನ ಮೇಲ್ನೋಟದ ಸ್ಟೇಟ್ಮೆಂಟ್. ಆದರೆ ಒಳಗಡೆಯಿಂದ ನಿನಗೆ ಆ ವೈರ ಇದೆ, ಇವನನ್ನು ಕೊಂದು ಬಿಡಬೇಕು ಅಂತ. ಅತ್ರವೈ ನಿಗ್ರಹ ಕಾರ್ಯ. ನೋಡು, ನಾನು ಸ್ಪಷ್ಟವಾಗಿ ಹೇಳ್ಬಿಡ್ತಾ ಇದ್ದೇನೆ, ನೋಡಿ ಬಂಧುಗಳೇ, ಇದು ಆಟ ಅಲ್ಲ, ಯುದ್ಧ. ನಿನ್ನನ್ನು ಕೊಂದು ತೋಷಯಿಷ್ಯಾಮ್ಯಹಂ ಜಗತ್ತನ್ನು ಸಂತೋಷ ಪಡಿಸ್ತೇನೆ. ನಾಳೆ ನಾನು ಕೃಷ್ಣ ಹಾಗೆ ಸ್ಪಷ್ಟಪಡಿಸದೆ ಹೋಗಿದ್ದಿದ್ರೆ ಏನಾಗತ್ತೆ ಗೊತ್ತಾ? ನೋಡಿದ್ರ ಆಟ ಅಂತ ಅವನು ಅನ್ಕೊಂಡಿದ್ದ, ಚಾಣೂರ ಮತ್ತೆ ಮುಷ್ಟಿಕಾ ಅವರೆಲ್ಲ, ಇವರು ಅದನ್ನು ಯುದ್ಧ ಅಂತ ಮಾಡ್ಕೊಂಡು ಬಿಟ್ರು ಅಂತಾರೆ. ಸ್ಪಷ್ಟತೆ ಇದೆ ನನ್ನಲ್ಲಿ. ತೋಷಯಿಷ್ಯಾಮ್ಯಹಂ ಜಗತ್, ನಿಮ್ಮನ್ನು ಕೊಂದು ಅತ್ರವೈ ನಿಗ್ರಹ ಕಾರ್ಯ ತೋಷಯಿಷ್ಯಾಮ್ಯಹಂ ಜಗತ್. ಕರುಷೇಷು ಪ್ರಸೂತೋಯಂ ಚಾಣೂರೋ ನಾಮತಃ ಬಾಹುಯೋಧಿ ಶರೀರೇಣ ಕರ್ಮಭಿಶ್ಚಾನು ಚಿಂತ್ಯತಾಂ. ಮತ್ತೆ ಒಬ್ಬನ ಹತ್ತಿರ ಆಟಕ್ಕೆ ಬರುವಾಗ ಟ್ರ್ಯಾಕ್ ರೆಕಾರ್ಡ್ ಒಂದು ನಮ್ಮ ಹತ್ರ ಇದ್ದೇ ಇರುತ್ತೆ, ಅವನು ಹಿಂದೆ ಎಲ್ಲ ಏನು ಮಾಡಿದ್ದ ಅಂತ. ಎಲ್ಲ ಕಡೆಯೂ ಅಷ್ಟೇ ಡಿಸ್ಪ್ಲೇ ಆಗುತ್ತೋ ಇಲ್ವೋ, ಇಷ್ಟು ಮ್ಯಾಚ್ ಆಡಿದ್ದಾರೆ, ಇಷ್ಟು ವಿಕೆಟ್ ತೆಗೆದಿದ್ದಾರೆ, ಇಷ್ಟು ರನ್ ಹೊಡೆದಿದ್ದಾರೆ ಅಂತ ಹೇಗೆ ಡಿಸ್ಪ್ಲೇ ಆಗತ್ತೆ. ಅವಾಗ ಆ ಥರ ಡಿಸ್ಪ್ಲೇ ಸಿಸ್ಟಮ್ ಇರಲಿಲ್ಲ, ಕೇಳಿರ್ತಾ ಇದ್ರು. ನಮ್ಗೆ ಗೊತ್ತಿದೆ ಅದು. ಇವನಿದ್ದಾನಲ್ಲ ಚಾಣೂರ ಅಂತ, ಇವನ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಅವನು ಅನ್ಕೊಂಡಿದ್ದಾನೆ. ಕರುಷೇಷು ಪ್ರಸೂತೋಯಂ, ಕರುಷ ದೇಶದಲ್ಲಿ ಹುಟ್ಟಿದವ. ಬಾಹುಯೋಧಿ ಶರೀರೇಣ, ಕೇವಲ ಕೈಗಳಿಂದ ತೋಳ್ಗಳಿಂದ ಯುದ್ಧ ಮಾಡುವವ. ಆದರೆ ಕರ್ಮಭಿಶ್ಚ ಅನುಚಿಂತ್ಯತಾಂ, ಅವನ ಬಗ್ಗೆ ಯೋಚನೆ ಮಾಡಬೇಕಿದೆ. ಅವನ ಟ್ರ್ಯಾಕ್ ರೆಕಾರ್ಡ್ ಒಳ್ಳೇದಿಲ್ಲ. ಕೃಷ್ಣ ಹೇಳ್ತಾ ಇರೋದು ಇದು, ಅಷ್ಟು ಕೃಷ್ಣ ಹೇಳ್ತಾ ಇರೋದು. ಯಾಕೆ ಅಂದ್ರೆ ಏತೇನ ಬಹವೋ ಮಲ್ಲಾಹ ನಿಹತ ಯುದ್ಧ ದುರ್ಮದಾಹ ರಂಗ ಪ್ರತಾಪ ಕಾಮೇನ ಮಲ್ಲ ಮಾರ್ಗಶ್ಚ ದೂಷಿತಃ. ಆದರೆ ಇವನು ಆಟಕ್ಕೆ ಕಪ್ಪು ಚಿಕ್ಕೆ, ಬಹಳ ಜನರನ್ನು ಕೊಂದುಬಿಟ್ಟಿದ್ದಾನೆ. ಇವನು ಸೋಲಿಸಬೇಕು ಅಷ್ಟೇ. ನೀನು ಸೋಲೋದು ಪರ್ಮಿಟೆಡ್, ವಿಕ್ಟರಿ ಇಸ್ ಪರ್ಮಿಟೆಡ್. ಆದರೆ ನೀನು ಮಾಡ್ತಾ ಇರೋದು ಕೊಲೆ. ಡೆತ್ ಕೆನಾಟ್ ಬಿ ಅಕ್ಸೆಪ್ಟೆಡ್. ಈ ಸ್ಪೋರ್ಟ್ ಫೀಲ್ಡಿನಲ್ಲಿ ಒಂದು ಕೊಲೆ ಆಗೋಗತ್ತೆ, ನೀನು ಕೊಲ್ತೀಯ ಅದನ್ನ ಅಂತಂದ್ರೆ ಅದು ಸರಿಯಲ್ಲ. ಮಲ್ಲ ಮಾರ್ಗಶ್ಚ ದೂಷಿತ, ಮಲ್ಲರಿಗೆ ನೀನು ಕಪ್ಪು ಚುಕ್ಕೆ. ಶಸ್ತ್ರ ಸಿದ್ಧಿಸ್ತು ಯೋಧಾನಾಂ ಸಂಗ್ರಾಮೇ ಶಸ್ತ್ರಯೋಧಿನಾಂ ರಂಗ ಸಿದ್ಧಿಸ್ತು ಮಲ್ಲಾನಾಂ ಪ್ರತಿಮಲ್ಲ ನಿಘಾತಜ. ಯುದ್ಧದಲ್ಲಿ ಕೊಂದು ಸಿದ್ಧಿ, ರಂಗದಲ್ಲಿ ಸೋಲಿಸಿ ಸಿದ್ಧಿ. ರಣೇ ವಿಜಯಮಾನಸ್ಯ ಕೀರ್ತಿರ್ಭವತಿ ಶಾಶ್ವತಿ ಹತಸ್ಯಾಪಿ. ಯುದ್ಧದಲ್ಲಿ ಸತ್ರು ಕೂಡ ಕೀರ್ತಿ ಉಂಟು, ಆದರೆ ಏನಿದೆ? ರಣೇ ಶುಭಯತ ಸಿದ್ಧಿ ಹತಸ್ಯಾಪಿ ಜ್ಞತೋಪಿ ವಾ. ಯುದ್ಧದಲ್ಲಿ ಇಬ್ಬರಿಗೂ ಸಿದ್ಧಿ ಇದೆ, ಕೊಂದವನಿಗೂ ಕೊಲ್ಲಿಸಿಕೊಂಡವನಿಗೂ. ಆದರೆ ಸಾಹಿ ಪ್ರಾಣಾಂತಿಕ ಯಾತ್ರಾ ಮಹದ್ಭಿ ಸಾಧು ಪೂಜಿತ, ಅದು ಪ್ರಾಣಾಂತಿಕವಾದ ಯಾತ್ರೆ. ಅಯಂತು ಮಾರ್ಗೋ ಬಲತಃ ಕ್ರಿಯಾತಃ ಚ ವಿನಿಸೃತಃ. ಇದು ಮಾಡ್ತಾ ಇರೋದೇನಿದು? ಇದರಲ್ಲಿ ಸತ್ರೆ ಕೀರ್ತಿ ಬರ್ತದ ಅಥವಾ ಕೊಂದ್ರೆ ಕೀರ್ತಿ ಬರುತ್ತಾ?
ಕೊಂದ್ರೆ ನೋಡಪ್ಪ ಆಟ ಅಂತ ಅಂದ್ಕೊಂಡಿದ್ರು, ಆಕಸ್ಮಿಕವಾಗಿ ಕೊಂದ ಅಂತಾರೆ. ಆಕಸ್ಮಿಕವಾಗಿ ಸತ್ತು ಹೋದ. ಆ ಮರ್ಡರ್ ಅಂತನ್ನೋದು ಪರ್ಪಸ್ಲೆಸ್, ಸುಮ್ಮನೆ ಆಕಸ್ಮಿಕ. ಇಟ್ ಇಸ್ ಆನ್ ಆಕ್ಸಿಡೆಂಟಲ್ ಡೆತ್ ಅಂತಾರೆ. ಡಿಕ್ಲೇರ್ ಮಾಡ್ತಾರೆ, ನಿನ್ ಕೀರ್ತಿ ಬಂದ್ಬಿಡತ್ತಾ ಇಷ್ಟು ಜನರನ್ನು ಕೊಂದವ ಅಂತ. ಸತ್ತ, ಅಯ್ಯೋ ಪಾಪ ಆಟ ಆಡ್ಲಿಕ್ಕೆ ಸತ್ತೋದ ಅಂತಾರೆ. ಆಟ ಆಡ್ಲಿಕ್ಕೆ ಹೋಗಿ ಸತ್ತೋದ ಅಂತ. ಅಯ್ಯೋ ಹಿಂಗೆ ಕೀರ್ತಿ ಬರತ್ತಾ, ಸ್ವರ್ಗ ಸಿಗತ್ತಾ? ಯಾವುದೂ ಪ್ರಯೋಜನ ಇಲ್ಲ. ನಿನಗಾದ್ರೂ ಪ್ರಯೋಜನ ಅಂತ ಅನ್ಸಿದ್ಯಾ ಅಂತ ಕೇಳ್ತಾನ ಅವನು ಚಾಣೂರನನ್ನ. ಮಲ್ಲ ಮಾರ್ಗಶ್ಚ ದೂಷಿತ ಮೃತಸ್ಯ ರಂಗೇ ಕಸ್ವರ್ಗ ಜಯತೋ ವಾ ಕುತೋ ರತಿ. ಸತ್ತವನಿಗೆ, ರಂಗದಲ್ಲಿ ಸತ್ತವನಿಗೆ ಸ್ವರ್ಗ ಇಲ್ಲ. ಸ್ಪೋರ್ಟ್ಸ್ ಫೀಲ್ಡಿನಲ್ಲಿ ಸತ್ತವನಿಗೆ ಇಲ್ಲಿ ಸ್ವರ್ಗ ಇಲ್ಲ, ಇಲ್ಲಿ ಕೀರ್ತಿ ಇಲ್ಲ, ಅಲ್ಲಿ ಸ್ವರ್ಗ ಇಲ್ಲ. ಉದ್ದೇಶವಿಲ್ಲದೆ ಸತ್ತೋದಿಲ್ಲೋ ಅಂತ ನಾವು ನಿಯಮ. ಏತು ಕೇಚಿತ್ ಸ್ವದೋಷೇಣ ರಾಜ್ಞ ಪಂಡಿತಮಾನಿನಃ ಪ್ರತಾಪಾರ್ಥೇ ಹತಾ ಮಲ್ಲಾಹ ಮಲ್ಲಹಂತುರ್ವಧೋಹಿತಃ. ಆದರೆ ನೀನು ಚಾಣೂರ ಮುಷ್ಟಿಕರೇ ಇಲ್ಲಿ ತನಕ ಜನರನ್ನ ಕೊಂದಿದ್ದೀರಾ, ಆದ್ರೆ ಅದಕ್ಕೆ ಪಾಪ ಇದೆ. ಕೀರ್ತಿ ಇಲ್ಲದೆ ಇರಬಹುದು, ಸ್ವರ್ಗ ಇಲ್ಲದೆ ಇರಬಹುದು, ಪಾಪ ಇದೆ, ಪಾಪಕ್ಕೆ ತಕ್ಕ ಫಲ ಇದೆ. ಅದನ್ನು ಕೊಡ್ಲಿಕ್ಕೆ ನಾನು ಬಂದಿರೋದು. ಏವಂ ಸಂಜಲ್ಪತಾಮೇವ ತಾಭ್ಯಾಂ ಯುದ್ಧಂ ಸುದಾರುಣಂ ಅಂತ ಹೀಗೆ ಯುದ್ಧ ಆಗಿದ್ದು. ಅಂದಾಗೆ ಆ ಕೃಷ್ಣನ ಮೌಲಿಕವಾದ ಮಾತು ನೋಡಿ. ಅದರಿಂದಾಗಿ ಈ ಕೃಷ್ಣ ಏನಿದ್ದಾನೆ ಅವನು ಸ್ಪಷ್ಟವಾಗಿ ಆಟ ಯಾವುದು, ಸ್ಫುಟವಾಗಿ ಯುದ್ಧ ಯಾವುದು, ಯುದ್ಧ ಅಂತ ಪರಿಗಣಿಸಬೇಕು, ಆಟ ಅಂತ ಪರಿಗಣಿಸಬೇಡಿ ನೀವು ಅಂತಂದ್ಬಿಟ್ಟ. ಸ್ಪಷ್ಟವಾಗಿ ಹೇಳಿದ. ಆಮೇಲೆ ನಂತರ ಅಕಸ್ಮಾತ್ ಯುದ್ಧ ಮಾಡುವಾಗ, ಅಕಸ್ಮಾತ್ ಆಟ ಆಡುವಾಗ ಸಾಯ್ತಾರಲ್ಲ, ಅದು ದೋಷವೇ ಅವನಿಗೆ. ಮಲ್ಲಹಂತು ವಧಶ್ಚ ದೋಷೋಯಂ. ಮಲ್ಲನನ್ನ ಕೊಂದವನಿಗೆ ದೋಷ ಇರೋದೆ. ಈಗ ನೀನು ನನ್ನ ಕೈನಲ್ಲಿ ಸಾಹಿತ್ಯ, ಆದರೆ ಹಿಂದೆ ಕೊಂದಿದ್ದಕ್ಕೆ ಶಿಕ್ಷೆ ಇದ್ದೇ ಇದೆ. ಕೃಷ್ಣನ ಸ್ಫುಟವಾದ ಚಿಂತನೆ ಅದು. ಬಾಕ್ಸಿಂಗಿನಲ್ಲಿಯೂ ಅದೇ ಸಮಸ್ಯೆಗಳು ಇದೆ ಅಂತ ಹೇಳ್ತಾರೆ. ಏನಿದ್ರು ಅವ್ರಿಗೂ ದೋಷ ಅಷ್ಟ. ಮತ್ತು ಇವರು ಸ್ಪಷ್ಟಪಡಿಸ್ಬೇಕು. ಆಕಸ್ಮಿಕವಾಗಿ ಸತ್ರ ಏನು ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಒಟ್ಟು ನಾವು ಆ ಕೃಷ್ಣನ ಆಟ ಮತ್ತೆ ಯುದ್ಧ ಎರಡರ ನಡುವಿನ ಒಂದು ಸೂಕ್ಷ್ಮವಾದ ವ್ಯತ್ಯಾಸದ ಬಗೆಗಿನ ಹೇಳಿಕೆ ನಾವು ಹರಿವಂಶ ಓದ್ದೆ ಹೋದ್ರೆ ಗಮನಕ್ಕೆ ಬರಲ್ಲ. ಆ ತರಹ ನಗರ ಮತ್ತೆ ಗ್ರಾಮಗಳ ಬಗೆಗೆ ಅವನು ಹೇಳೋದು, ಕಾಡು ಯಾವ ರೀತಿ ನಿಧಾನವಾಗಿ ನಾಡಾಗತ್ತೆ ಅನ್ನೋದು ಹೇಳಬೇಕಿತ್ತು, ಯಾಕೋ ಆಗಲಿಲ್ಲ. ಮುಂದೆ ಯಾವತ್ತಾರು ಒಂದು ದಿವಸ ಹೇಳುವ. ಅದರಿಂದಾಗಿ ಈ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಸಂಕ್ಷಿಪ್ತವಾಗಿ ಹೇಳ್ಕೊಂಡು ಹೊರಟೋದ್ರು. ಅವ್ರ ನಿರ್ಣಯ ಮಾತ್ರ, ಅದರ ವಿಸ್ತಾರ ಆಚಾರ್ಯರಿಗೆ ಗೊತ್ತು. ಅದರ ವಿಸ್ತಾರ ನೀವು ಅಲ್ಲೇ ನೋಡಬೇಕು ಅಂತ. ನಿಮಗೆ ಅಲ್ಲಿ ಯಾವ ರೀತಿ ಓದಬೇಕು ಅನ್ನೋ ಮೆಥಡಾಲಜಿ ಮಾತ್ರ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ. ಹೀಗಾಗಿ ಅದು ಎಲ್ಲಿ ಬೇಕಾದ್ರಾಗಲಿ, ಮೈಸೂರಿನ ವಜ್ರಮುಷ್ಟಿ ಕಾಳಗ ಆಗಿರಬಹುದು, ಅಥವಾ ಇವತ್ತಿನ ಬಾಕ್ಸಿಂಗ್ ಆಗಿರಬಹುದು, ಅಥವಾ ಆಟದಲ್ಲಿ ಸತ್ತದ್ದಾಗಿರಬಹುದು. ಎಷ್ಟೋ ಜನ ರಮಣ್ ಲಂಬಾ ಅಂತ ಹೇಳಿ ಒಬ್ಬ ಬ್ಯಾಟ್ಸ್ಮನ್, ಅವನು ಸತ್ತದ್ದನ್ನು ನಾವು ಕೇಳ್ತೇವೆ, ಬಾಲ್ ಬಡದು. ಅದರಿಂದ ಯಾವ ಪ್ರಯೋಜನ ಇಲ್ಲ. ಇಲ್ಲಿ ಕೀರ್ತಿ ಇಲ್ಲ, ಅಲ್ಲಿ ಸ್ವರ್ಗ ಇಲ್ಲ. ಪಾಪ ಅಂತ ಅನ್ಬೋದಷ್ಟೇ, ಅಯ್ಯೋ ಪಾಪ ಅಂತ ಅನ್ಬಹುದು. ಆದರೆ ಕೀರ್ತಿ ಇತ್ಯಾದಿಗಳಿರಲ್ಲ. ಇಷ್ಟು ಸೂಕ್ಷ್ಮವನ್ನ ಶ್ರೀಕೃಷ್ಣ ಅವತ್ತು ಕಂಸನ ಎದುರು ಹೇಳ್ತಾನೆ. ಹೇಳುವಾಗ ಅವನಿಗೆ 13 ವರ್ಷ. ನೆನಪಿಡಿ ಎಷ್ಟು ಮೌಲಿಕವಾದ, ಇನ್ನೂ ಮುಂದೆ ಮೌಲಿಕವಾದ ಮಾತುಗಳು ಬರ್ತದೆ. ಇಷ್ಟನ್ನು ನಾವು ಮಹಾಭಾರತದ ಮೂಲಕ, ಮತ್ತೆ ಮಹಾಭಾರತದಲ್ಲಿ ಇದೆ, ಸಭಾಪರ್ವದಲ್ಲಿದೆ. ಮಹಾಭಾರತದ ಬಗ್ಗೆ ಹೇಳುವಾಗ, ಮಹಾಭಾರತದ ಸಭಾಪರ್ವದಲ್ಲಿ ಹೇಳುವಾಗ ಹರಿವಂಶದಲ್ಲಿ ಮತ್ತೆ ಭಾಗವತದಲ್ಲಿ ಬಂದಿರೋದನ್ನ ಜೋಡಿಸಿ ಆಚಾರ್ಯರು ನಿರೂಪಣೆ ಮಾಡಿದ್ರು. ಶ್ರುತ್ವೈವ ರಾಜವಚನಂ ಬಲಮಕ್ಷಜಂ ತದಕ್ಷೋಹಿಣಿ ದಶಕ ಯುಗ್ಮಮನಂತ ತಾಭ್ಯಾಂ ಹತಾನಭಿತಮೀಕ್ಷ ನಿಜಾಂತಮಸ್ತಾನ್
ಕಂಸೋದಿದೇತ ಬಲಮಕ್ಷಯ ಮುಗ್ರವೀರ್ಯಂ ರುದ್ರ ಪ್ರಸಾದ ಕೃತರಕ್ಷಮವಧ್ಯ ಮೇನೋ ನಿಸ್ಸಾರ್ಯ ದಂಡಮಧಿಕಂ ಕುರುತೇತಿ ಪಾಪಃ. ಇದಿಷ್ಟು ಯಾವಾಗ ಕೂಟ, ಕೋಸಲ, ಚಾಣೂರ, ಮುಷ್ಟಿಕ ಮೊದಲಾದವರೆಲ್ಲ ಸತ್ರೋ ಆವಾಗ ಕಂಸ ಆ ರೋಷವನ್ನು ತಡ್ಕೊಳ್ಳಿಕ್ಕಾಗದೆ ಅವನು ಹೇಳಿ ಕಳಿಸಿದ್ದೇನು ಅಥವಾ ಜನರಿಗೆ ಹೇಳಿದ್ದೇನು, ಜಾತ್ರೆಯ ಸಂದರ್ಭದಲ್ಲಿ ಒಂದು ಯುದ್ಧ ಮಾಡ್ತೇವೆ ಅಂತ. ಆದ್ರೆ ಒಳಗಡೆ ಎಷ್ಟು ರೋಷ ದ್ವೇಷಗಳನ್ನ ತುಂಬಿಟ್ಕೊಂಡಿದ್ದಾನು ಅವನು. ಎಕ್ಸ್ಪ್ಲೋಡ್ ಆಗೋಯ್ತದು ಕಂಸನಿಗೆ. ಉಚ್ಚವಾದ ಧ್ವನಿಯಿಂದ ಆ ಗೋಪಾಲಕರನ್ನು ಕೊಂದು ಬಿಡಿ ಅವರನ್ನ ಅಂತ ಹೇಳಿ ತನ್ನ ರಿಸರ್ವ್ಡ್ ಆರ್ಮಿಗೆ ಆಜ್ಞೆ ಮಾಡಿದ. ಅದು 20 ಅಕ್ಷೋಹಿಣಿ ಇತ್ತು. ಬಲಂಚ ವಿಂಶ ದಶಹ್ಯಮಾಸೀತ್ ಅಂತ ಹೇಳ್ತಾರೆ. ಅದನ್ನು ನಿರೂಪಣೆ ಮಾಡ್ತಾರೆ. ಶ್ರುತ್ವೈವ ರಾಜವಚನಂ ಬಲಮಕ್ಷಯಂ ತದಕ್ಷೋಹಿಣಿ ದಶಕಯುಗ್ಮಮನಂತ ವೀರ್ಯಂ ಕೃಷ್ಣಂ ಚಕಾರ ವಿವಿಧಾಸ್ತ್ರಧರಂ ಸ್ವಕೋಷ್ಠೆ ಸಿಂಹಂ ಯಥಾ ಅಖಿಲ ಶೃಗಾಲ ಬಲಂ ತಮೇತಂ. ರಾಜನ ಮಾತನ್ನ ಕೇಳಿದ ಕೂಡಲೇ ಅಕ್ಷೋಹಿಣಿ ದಶಕ ಯುಗ್ಮಂ, ಅಕ್ಷೋಹಿಣಿ ದಶಕ ಅಂದ್ರೆ 10, 10ರ ಯುಗ್ಮ ಅಂದ್ರೆ ಜೋಡಿ ಅಂದ್ರೆ 20 ಅಕ್ಷೋಹಿಣಿ ಸೈನ್ಯವನ್ನ ಕೃಷ್ಣ ಒಬ್ಬನನ್ನ ಕೊಲ್ಲಲಿಕ್ಕೆ ಇಟ್ಟಿದ್ದ ಅವನು. ಅವರೆಲ್ಲ ಥರಥರದ ಹತಾರಗಳನ್ನು ಧರಿಸಿ ಓಡಿ ಬಂದ್ರಂತೆ. ಹೇಗೆ? ಸ್ವಕೋಷ್ಠೆ ಸಿಂಹಂ ಯಥಾ ಅಖಿಲ ಶೃಗಾಲ ಬಲಂ. ಸಾವಿರಾರು ನರಿಗಳು ಊಳಿಡುತ್ತಾ ಸಿಂಹದ ಮೇಲೆ ದಾಳಿ ಮಾಡುವ ಹಾಗಿತ್ತು ಅದು. ಜಾನನ್ನಪೀಶ್ವರಮನಂತ ಬಲಂ ಮಹೇಂದ್ರ ಕೃಷ್ಣಂ ರಥಂ ನಿಜಮಯಾಪಯದಾಯುಧಾಢ್ಯಂ ಶುಶ್ರೂಷಣಾಯ ಪರಮಸ್ಯ ಯಥಾ ಮಹಾಸಮುದ್ರ ಮರ್ಘೇಣ ಪೂರಯತಿ ಪೂರ್ಣಜಲಂ ಜನೋಯಂ. ಆಗ ಇಂದ್ರ ರಥವನ್ನು ಕಳುಹಿಸಿಕೊಟ್ಟ. ಮಾತಲಿ ಉಪಯೋಗಿಸುವ ರಥವನ್ನು ಕಳುಹಿಸಿಕೊಟ್ಟ. ಅದರಲ್ಲಿ ತುಂಬ ಅಸ್ತ್ರಗಳೆಲ್ಲ ಇತ್ತು. ದೇವರ ಬಲ ಅನಂತ. ಅವನಿಗೆ ಯಾವ ಆಯುಧವೂ ಬೇಡ, ಯಾವ ರಥವೂ ಬೇಡ. ಆದರೂ ನನ್ನ ಸೇವೆ ಅಂತ. ಹೇಗೆ ರತ್ನವನ್ನು ಪೂಜೆ ಮಾಡುವ ಸಮುದ್ರವನ್ನು ಪೂಜೆ ಮಾಡುವಾಗ ರತ್ನಾಕರ ಇದಮರ್ಘ್ಯಂ ಅಂತೇವೆ. ನಾವು ಕೊಡೋ ಅರ್ಘ್ಯದಿಂದ ಅದು ಏನಾಗಬೇಕದು? ಅದನ್ನೇ ಆಚಾರ್ಯ ಸ್ಪಷ್ಟವಾಗಿ ಸಮುದ್ರ ಮರ್ಘೇಣ ಪೂರಯತಿ ಪೂರ್ಣ ಜಲಂ ಜನೋಯಂ. ಸಮುದ್ರದ ನೀರನ್ನು ತೆಗೆದು ಅರ್ಘ್ಯ ಅಂತೇಳಿ ಸಮುದ್ರಕ್ಕೆ ಕೊಡ್ತೀವಿ. ಅಲ್ಲಿ ಭಾವನೆ ಅಷ್ಟೇ ಮುಖ್ಯ. ಹಾಗೆ ಇಂದ್ರನ ಭಾವನೆ ಅಷ್ಟೇ ಅಲ್ಲಿ ಮುಖ್ಯ. ನಾವು ನೈವೇದ್ಯ ಮಾಡ್ತೇವಲ್ಲ, ಅದು ಭಾವನೆ ಅಷ್ಟೇ. ಭಾವನೆಯೇ ದೇವರ ಪೂಜೆ, ಮನಸ್ಸೇ ದೇವರ ಭೋಗ್ಯ. ಮನೋಪಿ ಭೋಗ್ಯಮೀಶಸ್ಯ ಅನ್ನಲ್ವೇ. ಸಪ್ತಾನ್ನ ವಿದ್ಯೆ ಅಂತ ಹೇಳಿ ದೇವರು ಈ ಜಗತ್ತಿನಲ್ಲಿ ಇಡೀ ಬ್ರಹ್ಮಾಂಡವನ್ನ 7 ಅನ್ನಗಳಾಗಿ ಭಾಗಿಸಿದ್ದಾನೆ ಅಂತ. ಸಪ್ತಾನ್ನ ವಿದ್ಯೆ. ಅದರಲ್ಲಿ ತ್ರೀಣ್ಯಾತ್ಮನೇ ಕುರುತಾ, 3 ತನಗಾಗಿಟ್ಟುಕೊಂಡಂತೆ. 3 ತನಗಾಗಿ ಇಟ್ಟುಕೊಂಡ. ಆ 3 ತನಗಾಗಿ ಇಟ್ಟುಕೊಂಡದ್ದಕ್ಕೆ ಏನಾಯ್ತು? ಯಾವುದು 3? ಮನೋ ವಾಚಂಚ ಕರ್ಮಚ ಅಂತಂದು. ಮನಸ್ಸು, ಮಾತು, ಕರ್ಮ. ಕರ್ಮವನ್ನು ದೇವರಿಗೆ ಸಮರ್ಪಣೆ ಮಾಡೋದು ಅಂದ್ರೆ ಅದು ಮನಃಪೂರ್ವಕವಾಗಿ ಆಯಿತು. ಆಮೇಲೆ ಮಾತು, ದೇವರ ಸ್ತೋತ್ರ, ಅದು ದೇವರಿಗೆ ಅನ್ನ. ಆ ಅನ್ನಗಳಲ್ಲಿ ಪ್ರಿಯವಾದದ್ದು ಬೃಹತಿ ಸಹಸ್ರ ಅಂತ. ಆ ಬೃಹತಿ ಸಹಸ್ರದ ಸಾರ ವಿಷ್ಣು ಸಹಸ್ರನಾಮ. ಹೀಗಾಗಿ ಭಾವನೆ ಅಷ್ಟೇ. ಹೀಗೆ ಬಂತು. ಅವರು ಹೋ ಅಂತ ಬಂದಾಗ ಇಂದ್ರ ಏನ್ ಮಾಡ್ದ? ಮಾತಲಿ ಸಂಗ್ರಹೀತವಾದ ರಥವನ್ನು ಕೊಟ್ಟು ಕಳುಹಿಸಿದ. ಸ್ವಸ್ಯಂದನಂತು ಭಗವಾನ್ ಮಹೇಂದ್ರ ದತ್ತಂ ಆರುಚ್ಯ ಸೂತ ವರಮಾತಲಿ ಸಂಗೃಹೀತಂ ನಾನಾಯುಧೋಗ್ರ ಕಿರಣ ಸ್ತರ ನಿರ್ಯಥೈವ ಧ್ವಾಂತಂ ವ್ಯನಾಶಯದ ಚೇತತ ಆಚು ಸೈನ್ಯಂ. ಆಗ ಕೃಷ್ಣ ಮಾತಲಿಯ ಸಾರಥ್ಯವನ್ನ ಒಳಗೊಂಡ ರಥವನ್ನ ಏರಿದ, ಥರಥರದ ಆಯುಧಗಳನ್ನ ಬಳಸಿದ, ಪೂರ್ತಿಯಾಗಿ ಕೊಂದ. ಹೇಗೆ ಅಂದ್ರೆ ತರಣರಿಯಥೈವ ಧ್ವಾಂತಂ ವ್ಯನಾಶಯತ್ ಅಶೇಷತ ಏವ ಅಂತ. ಒಂದು ಚೂರು ಉಳಿಸ್ಲಿಲ್ಲಂತೆ. ಹೇಗೆ ಕತ್ತಲನ್ನ ಸೂರ್ಯ ಹೇಗೆ ಉಳಿಸೋದಿಲ್ವೋ ಹಾಗೆ ಅಂತ. ಕತ್ತಲೆಯ ತುಂಡು ಮಾರಾರೆ ಇಲ್ಲಿ ಬಿದ್ದಿದೆ, ಸೂರ್ಯ ಸರಿಯಾಗಿ ಬೆಳಕೆ ಬೀರಿಲ್ಲ ಅಂತ ಹೇಳಲಿಕ್ಕೆ ಆಗಲ್ವಲ್ಲ. ಹಾಗೆ ಪೂರ್ತಿಯಾಗಿ ನಾಶ ಮಾಡಿದ್ದು. ಅದು ಉಗ್ರ ಕಿರಣ ತರಣಿ. ಉಗ್ರ ಕಿರಣನಾದ ಸೂರ್ಯ
ಕತ್ತಲನ್ನು ಒಂದು ಚೂರು ಬಿಡದೆ ನಾಶ ಮಾಡುವ ಹಾಗೆ ಅಷ್ಟೂ ಅಕ್ಷೋಹಿಣಿ ಸೈನ್ಯವನ್ನು ನಾಶ ಮಾಡಿದ್ದು. ನಿಶ್ಚೇತೋ ವಿನಿಹತೆ ಸ್ವಬಲಂ ಸಕಂಸಃ ಚರ್ಮಾಸಿ ಪಾಣಿರಭಿಯಾತು ಮಿಯೇತ ಕೃಷ್ಣಂ ತಾವತ್ತಮೇವ ಭಗವಂತಮಭಿಪ್ರಯಾತು ಮುತ್ತಂಗಮಂಚ ತಿರತಿ ಪ್ರದದರಿತ ವೀರಂ. ಹೀಗೆ ತನ್ನ ಸೈನ್ಯವೆಲ್ಲ ನಾಶವಾಗುತ್ತಿರಲು ಕಂಸ ಚರ್ಮ ಅಂದರೆ ಗುರಾಣಿ, ಅದು ಗುರಾಣಿ ಎರಡು ತರಹ, ಒಂದು ಶೀಲ್ಡ್ ಅಂತ ಈ ವಿದೇಶಿ ಪಿಕ್ಚರ್ಗಳಲ್ಲೆಲ್ಲ ತೋರಿಸ್ತಾರಲ್ಲ ದೊಡ್ಡದು, ಅದು ಕೂಡ ಒಂಥರದ ಶೀಲ್ಡೆ. ಚರ್ಮ ಅಂತ ಹೇಳಿದಾಗ ಹೇಗೆ ಗೊತ್ತಾ, ಇದನ್ನು ಸುತ್ತೋದು ಸುಮಾರು 8-10 ಲೇಯರ್ ಇರುತ್ತೆ, ಅದರಲ್ಲಿ ಹೀಗೆ ಬ್ಲ್ಯಾಕ್ ಮಾಡಿ ತಡೆಯುವಂಥದ್ದು, ಅದನ್ನು ಚರ್ಮ ಅಂತ ಕರೀತಾರೆ. ಢಾಲ್ ಅಂತ ಹೇಳಿದ್ರೆ ಅದು ದೊಡ್ಡದು, ಕೃಪಣತ್ರ ಅಂತ ಹೇಳ್ತಾರೆ, ಅಥವಾ ಕೃಪಾಣತ್ರ ಅಂತ, ಅದು 2-3 ಥರ ಶಬ್ದದಲ್ಲಿ ಹೇಳ್ತಾರೆ. ಅದನ್ನ ಹಲಗೆಯನ್ನು ಹೀಗೆ ಹಿಡಿಯೋದು. ಆ ಎರಡೂ ಥರದ್ದಿದೆ ಅನ್ನೋದು ಗೊತ್ತಿಲ್ಲ, ಯಾಕೆಂದ್ರೆ ಇವರು ಗ್ರೀಕ್ ಸಿನಿಮಾಗಳಿಂದ ಇನ್ಫ್ಲೂಯೆನ್ಸ್ಡ್ ಆದವರು. ಇವರು ರೆಡ್ ಕ್ಲಿಫ್ ನೋಡಿಕೊಂಡು ಚಿಂತನೆ ಮಾಡುವವರು, ಅದರಿಂದಾಗಿ ಗುರಾಣಿ ಅಂದ್ರೆ ದೊಡ್ಡದು ಅಂತ ಅವ್ರ ಯೋಚನೆ. ಹೀಗಾಗಿ ಚರ್ಮ ಅಂದ್ರೆ ಹಾಗೆ. ಅಸಿಪಾಣಿ ಕತ್ತಿಯನ್ನು ಇಟ್ಟುಕೊಂಡು ತಯಾರಾದ. ಆಗ ಕೃಷ್ಣ ಹೀಗೆ ಮೇಲ್ಗಡೆ ನೋಡ್ದ, ಉತ್ತುಂಗ ಮಂಚ ಶಿರಸಿ, ಎತ್ತರದಲ್ಲಿದ್ದಾನೆ ಅವನು. ಸ್ಟೇಡಿಯಂನ ಮಧ್ಯದಲ್ಲಿ ಕೃಷ್ಣ ಇದ್ದಾನೆ ಅಂತ ಇಟ್ಕೊಳ್ಳಿ. ತುತ್ತ ತುದಿಯಲ್ಲಿ ಕಮೆಂಟರ್ ಬಾಕ್ಸ್ ಇರುತ್ತಲ್ಲ, ಆ ಲೆವೆಲಲ್ಲಿ ಅವನಿದ್ದಾನೆ. ತಂಶೇನ ವೇಗಮಭಿತ ಪ್ರತಿಸಂಚರಂತಂ ನಿಶ್ಚಿದ್ರಮಾಸು ಜಗೃಹೇ ಭಗವಾನ್ ಪ್ರಸಹ್ಯ ಕೇಶೇಶು ಚೈನಮಭಿಮೃಶ್ಚ ಕರೇಣ ವಾಮೇನೋದ್ಧೃತ್ಯ ದಕ್ಷಿಣ ಕರೇಣ ಜಘಾನ ಕೇಸ್ಯ. ಹಾರಿದ ಅಂತೆ ಕೃಷ್ಣ ಅಲ್ಲಿಗೆ. ಅವನು ಕತ್ತಿ ಯುದ್ಧದಲ್ಲಿ ಬಹಳ ಜಾಣ. ತಂಶೇನ ವೇಗಂ, ಗಿಡುಗ ಆಗಸದಲ್ಲಿ ಒಂದೇ ತರಹ ತಿರುಗುವ ಹಾಗೆ ನಿರಂತರ ಗರಗರನೆ ತಿರುಗ್ತಾ ಇದ್ದಾನೆ, ಒಂದ್ ಕಡೆ ನಿಲ್ತಾ ಇಲ್ಲ, ಅಷ್ಟು ವೇಗ. ನಿಶ್ಚಿತ್ರ ಮಾಚು, ಆದರೆ ಅವನ ನಡೆಯಲ್ಲಿ ದೋಷ ಇರಲಿಲ್ಲ ಕಂಸನದ್ರಲ್ಲಿ. ಆದರೆ ದೇವರ ಮುಂದೆಯೇ ರಂಗನ ಮುಂದೆ ಸಿಂಗನೇ ಅಂತ ಹೇಳೋ ಹಾಗೆ ಅದು ದೇವರ ಮುಂದೆನಾ, ಸೀದ ಏರಿ ಅವನನ್ನ ಹಿಡಿದುಕೊಂಡ. ಕೆ ಅಂದ್ರೆ ಕತ್ತು. ಕೇಶೇಶು ಚೈನಮ ವಿಮೃಶ್ಯ, ಆಮೇಲೆ ತಲೆಗೂದಲಲ್ಲಿ ಹಿಡಿದ. ದರದರನೆ ಎಳೆದು ಎಡಗೈಯಲ್ಲಿ ಅವನ ತಲೆಗೂದಲನ್ನು ಹಿಡಿದು ಬಲಗೈಯಲ್ಲಿ ಕೆ ಅಸ್ಯ ಜಘಾನ, ಕತ್ತಿಗೆ ಹೊಡೆದ. ಸಂಚಾಲಿತೇನ ಮಕುಟೇನ ವಿಕುಂಡಲೇನ ಕರ್ಣದ್ವಯೇನ ವಿಗತಾಭರಣೋ ರಥಾಚ ಸ್ರಸ್ತಾಂಬರೇಣ ಜಗನೇನ ಸುಶೋಚ್ಯ ರೂಪ ಕಂಸೋ ಬಭೂವ ನರಸಿಂಹ ಕರಾಗ್ರ ಸಂಸ್ಥಃ. ಸಂಚಾಲಿತೇನ ಮುಕುಟೇನ, ಕಿರೀಟ ಕೆಳಗಡೆ ಬಿದ್ದಿದೆ, ಕಿವಿಯೋಲೆ ಉದುರಿ ಹೋಗಿದೆ. ವಿಗತಾಭರಣೋರತಾಚ, ಏನು ಅದ್ಭುತವಾಗಿ ಆಭರಣಾದಿಗಳನ್ನು ಹಾಕಿಕೊಂಡಿದ್ದ, ಈಗ ನೋಡಿದ್ರೆ ಎದೆ ಮೇಲೆ ಏನೂ ಇಲ್ಲ. ಸ್ರಸ್ತಾಂಬರೇಣ ಜಗನೇನ, ಮೈಮೇಲೆ ಸರಿಯಾಗಿ ಬಟ್ಟೆ ಕೂಡ ಇಲ್ಲ. ಹೀಗೆ ಸುಶೋಚ್ಯ ರೂಪ, ಅವನನ್ನು ನೋಡಿದ್ರೆ ಅಯ್ಯೋ ಪಾಪವೇ ಅಂತ ಅನ್ನಿಸ್ತಾ ಇತ್ತು. ನರಸಿಂಹ ಕರಾಗ್ರ ಸಂಸ್ಥಃ, ನರಸಿಂಹನೇ ಆಗಿದ್ದ ಕೃಷ್ಣನ ಕೈಯಲ್ಲಿ ಈಗ ಸಿಕ್ಕಾಕೊಂಡಿದ್ದಾನೆ. ಉತ್ಕೃಷ್ಯತಂ ಸುರಪತಿ ಪರಮೋಚ್ಚ ಮಂಚಾದನ್ಯೈರಜೇಯಮತಿ ವೀರ್ಯ ಬಲೋಪಪನ್ನಂ ಅಬ್ಜೋದ್ಭವೇಶ ವರಗುಪ್ತಮನಂತ ಶಕ್ತಿರ್ಭೂಮೋ ನಿಪಾತ್ಯ ಸದದೌ ಪದಯೋ ಪ್ರಹಾರಂ. ಅವನನ್ನ ಎಲ್ಲರ ಮುಂದೆ ಎಳೆದು ತಂದು ಕಾಲಿನಿಂದ ಒದ್ದ ಅಂತೆ. ದೇಹೇತು ಯೋ ಭವದ ಮುಶ್ಚರಮೇತ ಬಂಧು ವಾಯುಶ್ಚ ಕೃಷ್ಣ ತನುಮಾಶ್ರಯ ಧನ್ಯ ಪಾಪಂ ದೈತ್ಯಂ ಚಕರಚ ಹರಿರತ್ರ ಚರೀರ ಸಂಸ್ಥಂ ಪಶ್ಯತ್ಸು ಕಂಜದ ಮುಖೇಚು ಸುರೇಶ್ವನಂತಹ. ದೇಹೇತು ಯಹ ಅಭವದ ಮುಷ್ಯ, ದೇಹದಲ್ಲಿ ಕಂಸನ ದೇಹದಲ್ಲಿ ಏನು ರಮೇಶ ಬಂಧುರು ವಾಯು ಮುಖ್ಯ ಪ್ರಾಣ ಇದ್ದ, ಅವನು ಕೃಷ್ಣನ ಬಳಿ ಬಂದ. ಆ ದೈತ್ಯ ಏನು ಒಳಗಡೆ ಇದ್ದ, ಅವನನ್ನು ಹೊರಗಡೆ ಎಳೆದು ಹಾಕಿದ. ದ್ವೇಷಾತ್ಸ ಸರ್ವ ಜಗದೇಕ ಗುರೋ ಸ್ವಕೀಯೈ ಪೂರ್ವ ಪ್ರಮಾಪಿತ ಜನೈ ಸಹಿತ ಸಮಸ್ತೈ ಧಾತ್ರ್ಯಾದಿಭಿಪ್ರತಿಯಯೌ ಕುಮತಿಸ್ತಮೋಂಧ ಮನ್ಯೇಪಿ ಚೈವ ಮುಪಯಾಂತಿ ಹರಾವ ಭಕ್ತಾ. ಪರಮಾತ್ಮನಲ್ಲಿ ಉತ್ಕಟವಾದ ದ್ವೇಷ ಇದ್ದದ್ರಿಂದ ತನ್ನವರ ಜೊತೆಗೆ ಕೃಷ್ಣ ಯಾರ್ಯಾರನ್ನ ಈ ಹಿಂದೆ ಕೊಂದಿದ್ದ ವೃಂದಾವನದಲ್ಲಿ ಅಷ್ಟೆಲ್ಲರೂ ಅವನ ಪರಿವಾರವೇ, ಕಂಸನ ಪರಿವಾರ. ಅವರೆಲ್ಲರ ಜೊತೆಗೆ ಅಂಧಂತಮಸ್ಸಿಗೆ ಹೋದ. ದೇವರನ್ನ ದ್ವೇಷ ಮಾಡಿದವರ ಮುಂದಿನ ಕಥೆಯೂ ಹೀಗೆ.
ಅಂತ ಹೇಳ್ತಾರೆ. ಇಲ್ಲಿ ಒಂದು ನಮ್ಮ ಗುರುಗಳ ಜೊತೆಗೆ ಆದ ಒಂದು ಘಟನೆಯನ್ನು ಹೇಳಬೇಕು. ಗುರುಗಳು ಮಹಾಭಾರತ, ಭಾಗವತ, ಹರಿವಂಶ ಅದರ ಸಂವಾದವನ್ನು ಅವರ ವ್ಯಾಖ್ಯಾನದಲ್ಲಿ ಉಲ್ಲೇಖಿಸಬೇಕಿತ್ತು. ಉಲ್ಲೇಖಿಸ್ತಾ ಇದ್ದಾರೆ. ಆದರೆ ಕೃಷ್ಣ ಕಂಸನ ತಮ್ಮಂದಿರ ಜೊತೆ ಯುದ್ಧ ಮಾಡುವಾಗ 20 ಅಕ್ಷೋಹಿಣಿ ಬಲ ಇತ್ತು. ಅದನ್ನು ಯುದ್ಧ ಮಾಡುವಾಗ ಇಂದ್ರ ತನ್ನ ಸೇವೆ ಅಂತ ಹೇಳಿ ರಥವನ್ನು ಕಳುಹಿಸಿಕೊಟ್ಟ ಅಂತ. ಅದು ರಾಮಾವತಾರ ಕಾಲದಲ್ಲಿ ಏನಂತಾಗಿದ್ದಿದೆ ಅದು ವಾಲ್ಮೀಕಿ ರಾಮಾಯಣದಲ್ಲಿ ಪ್ರಸಿದ್ಧವಿದೆ. ಕೃಷ್ಣಾವತಾರ ಕಾಲದಲ್ಲಿ ಏನಾಗಿದೆ ಅದು ಎಲ್ಲಿ ಪ್ರಸಿದ್ಧಿ ಇಲ್ಲ. ಎಲ್ಲಿದೆ ಅದು? ಅದು ವಿಷ್ಣು ಪುರಾಣದಲ್ಲಿ ನೋಡಿದ್ದಾಯ್ತು, ಇಲ್ಲ. ಬ್ರಹ್ಮವೈವರ್ತ ಪುರಾಣದಲ್ಲಿ ಒಂದು ಸ್ವಲ್ಪ ಕೃಷ್ಣನ ಬಗ್ಗೆ ಇದೆ, ಅಲ್ಲಿ ನೋಡಿದ್ದಾಯ್ತು. ಆಮೇಲೆ ವಿಷ್ಣು ಪುರಾಣ ಆಯ್ತಲ್ಲ, ಹರಿವಂಶ, ಆಮೇಲೆ ಭಾಗವತದಲ್ಲಂತೂ ಇಲ್ಲ. ಇದು ಬೇರೆ ಎಲ್ಲಾದರೂ ಇರಬಹುದಾ ಅಂತ ಹೇಳಿ ಎಲ್ಲ ಕಡೆ ನೋಡ್ತಾ ಇದ್ವಿ. ಹಾಗೆ ನೋಡ್ತಾ ಇದ್ದಾಗ 2-3 ದಿವಸದಿಂದ ಹುಡುಕಾಟ ಆಗಿತ್ತು. ನಾನು ಅಲ್ಲಿ ಬೆಳಗ್ಗೆ ರಾತ್ರಿ ಇಡೀ ತಾಡವಾಲೆ ನೋಡಿ ಬೆಳಗ್ಗೆ ನಾನು ಬರ್ತಾ ಇದ್ದೆ. ಒಂದು ದಿವಸ ನಾನು, ಇನ್ನೊಂದು ದಿವಸ ಕೃಷ್ಣರಾಜ, ಹಾಗೆ ಪರ್ಯಾಯ, ಒಂದು ದಿವಸ ಪರ್ಯಾಯ ಹಾಗೆ ಹೋಗಿದ್ದು. ಅವಾಗ ನನಗೆ ಮಹಾಭಾರತ ಸಭಾಪರ್ವದಲ್ಲಿ ಇದೆ ಅಂತ ಅನ್ನಿಸಿತು. ಖಾತ್ರಿ ಇಲ್ಲ, ನನ್ನ ನೆನಪು ಹಂಗೆ ಹೇಳ್ತಾ ಇದೆ. ಬೋರಿ ತೆಗೆದು ನೋಡಿದೆ, ಇಲ್ವೇ ಇಲ್ಲ. ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅದರಲ್ಲಿಲ್ಲ. ಕಡೆಗೆ ಅಯ್ಯೋ ನಾನು ಏನೋ ತಪ್ಪು ತಿಳ್ಕೊಂಡ್ಬಿಟ್ಟಿದ್ನೇನೋ, ಆ ಮಧ್ವಾಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯ ಓದಿ ಅದನ್ನೇ ಇಂಪೋಸ್ ಮಾಡಿಬಿಟ್ನೇನೋ ಮಹಾಭಾರತದಲ್ಲಿ ಅಥವಾ ಭಾಗವತದಲ್ಲಿ ಆಚಾರ್ಯರು ಹೇಳಿದ್ದೀಗ ಆಕಾರ ಸಿಗ್ತಾ ಇಲ್ವೇನೋ ಅಂತ ಅಂದುಕೊಂಡು ಏನಾಯಿತು, ಸಭಾಪರ್ವ ಬೋರಿಯ ನೋಡ್ಬಿಟ್ಟಿದ್ವಿ. ಹೇಗೂ ಇನ್ನೊಂದು TR ಕೃಷ್ಣಾಚಾರ್ಯದು ನೋಡೋಣ ಅಂತ ತೆಗೆದು ನೋಡಿದ್ರೆ ಅದರಲ್ಲಿದೆ, ಸಭಾಪರ್ವದಲ್ಲಿದೆ. ಏಷ ಚಕ್ರರಥೇ ತಿಷ್ಠನ್ ತಾನ್ಯನೀಕಾನಿ ಭಾರತ ವ್ಯಧಮದ್ಭೋಜಪುತ್ರಸ್ಯ ಮಹಾಭ್ರಾಣೀವ ಮಾರುತಃ ಅಂತ ಹೇಳಿ ಸಭಾಪರ್ವದಲ್ಲಿದೆ. ಬೋರಿಯವರದನ್ನು ತೆಗೆದು ಬಿಟ್ಟಿದ್ದಾರೆ. ಕಾರಣ ಏನು ಅಂದರೆ, ಆ ಶಿಶುಪಾಲನ ಜೊತೆಗೆ ಗಲಾಟೆ ಆಗ್ತಾ ಇರೋ ಪ್ರಸಂಗದಲ್ಲಿ ಕೃಷ್ಣನ ಅವತಾರಗಳನ್ನೆಲ್ಲ ಯಾಕೆ ಹೇಳ್ತಾರೆ ಅಂತ ಅವ್ರ ವಾದ. ಆದರೆ ಅದರಿಂದ ತಪ್ಪಿಸ್ಕೊಂಡಿಲ್ಲ. ಏವಂಸ್ತುತಃ ಸಭೀಷ್ಮೇಣ ಅಂತ ಮುಂದೆ ಬರೆದು ಬಿಟ್ಟಿದ್ದಾರೆ. ಅದನ್ನು ಕೂಡಿಸ್ಬೇಕು ಅಂದ್ರೆ ಇದಿರಲೇಬೇಕು. ಹೀಗಾಗಿ ಸಭಾಪರ್ವದಲ್ಲಿ ಅವನಿಗೇನು ಅರ್ಹತೆ ಇದೆ ಅಂತ ಗಲಾಟೆ ಮಾಡುವಾಗ ಅನೇಕ ಅಪೂರ್ವ ಸಂಗತಿಗಳನ್ನು ಭೀಷ್ಮಾಚಾರ್ಯರು ಹೇಳಿದ್ದಾರೆ. 5 ಕೋಟಿ ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ್ದ ಹಿರಣ್ಯಕಶಿಪು ಅನ್ನೋದು ಎಲ್ಲೂ ಸಿಗಲ್ಲ ನಿಮಗೆ. ನರಸಿಂಹ ಪುರಾಣದಲ್ಲೇ ಸಿಗೋದಲ್ಲಿ ಮಹಾಭಾರತದ ಭೀಷ್ಮ ಪರ್ವದ ಮಾತಿನಲ್ಲಿ ಹಿರಣ್ಯಕಶಿಪು 5 ಕೋಟಿ ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ್ದ, ನರಸಿಂಹ ಅದನ್ನು ಕೊನೆಗಾಣಿಸಿದ ಅಂತ ಹೇಳ್ತಾರೆ. ಅದರಿಂದಾಗಿ ನಾವು ಎಲ್ಲ ನೋಡಬೇಕಾಗತ್ತೆ, ನೋಡ್ತಾ ಇರೋದು ಎಲ್ಲ ನಾವು. ಹಾಗಾದರೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಮಹಾಭಾರತದೊಂದಿಗೆ ಎಲ್ಲ ನೋಡ್ಬಿಟ್ಟಿದ್ದೀರಾ ಅಂದರೆ ಗೊತ್ತಿಲ್ಲಪ್ಪ, ಸ್ವಲ್ಪ ನೋಡಿದ್ದೀವಿ, ಇನ್ನು ಮುಂದೆ ನೋಡ್ಲಿಕ್ಕಿದ್ದೀವಿ. ಸಾಯೋ ತನಕ ಎಷ್ಟು ನೋಡ್ಲಿಕ್ಕಾಗತ್ತೋ ಅಷ್ಟು ನೋಡುವಂತೆ ದೇವರ ಅನುಗ್ರಹ ಮಾಡ್ಬೇಕಷ್ಟೆ. ಇಲ್ಲಂತೂ ನೋಡಿದ್ದು ಭಾರಿ ಖುಷಿ ಆಯಿತು. ಗುರುಗಳಿಗೆ ಹೇಳಿದೆ, ಗುರುಗಳು ಸಂತೋಷಪಟ್ಟು ಅದನ್ನು ಉಲ್ಲೇಖಿಸಿದ್ದಾರೆ. ಅದರಿಂದಾಗಿ ಮಧ್ವರು ಮೂಲದಲ್ಲಿ ಇಲ್ಲದ್ದನ್ನು ಹೇಳಲೇ ಇಲ್ಲ. ನಾಮೂಲಂ ಲಿಖ್ಯತೆ ಕಿಂಚಿತ್ ಅಂತ ಹೇಳಿ ಮಲ್ಲಿನಾಥನ ಉದ್ಗಾರ ಇರಬಹುದು.
ನಾಮೂಲಂ ಲಿಖ್ಯತೆ ಕಿಂಚಿನ್ ನಾನಪೇಕ್ಷಿತ ಮುಚ್ಯತೆ. ಮೂಲದಲ್ಲಿ ಇಲ್ಲದೆ ಇರೋದನ್ನು ಹೇಳೋಲ್ಲ, ಅನಪೇಕ್ಷಿತವಾದದ್ದನ್ನು ಬರೆಯೋಲ್ಲ ಅಂತ ಅವನು ಅವತ್ತು ಪ್ರತಿಜ್ಞೆ ಮಾಡಿದ್ದಾನೆ. ಮಲ್ಲಿನಾಥ ಯಾರು ಅಂದರೆ ಕಾಳಿದಾಸನ ಕಾವ್ಯಗಳಿಗೆ ವ್ಯಾಖ್ಯಾನ ಬರೆದವ. ವಿಶೇಷತಃ 5 ಪಂಚಮಹಾಕಾವ್ಯಗಳು ಅಂತ ಸಂಸ್ಕೃತ ಕಾವ್ಯ ಪ್ರಪಂಚದಲ್ಲಿ ಏನಿದೆ ಅದು ಅವನಿಗಿಂತ ಹೆಚ್ಚು ಆಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ಸಲ್ಲತ್ತೆ. ನಾಮೂಲಂ ಲಿಖ್ಯತೆ ಕಿಂಚಿತ್, ಏನು ಮೂಲ ಇದೆ ಅದನ್ನು ಅವರು ಬರೆದಿದ್ದಾರೆ, ನಮಗೆ ಸಿಗದೇ ಇರಬಹುದು. ನಿತ್ಯಾತಿ ದುಃಖಮ ನಿವೃತ್ತಿ ಸುಖವ್ಯಪೇತಂ ಅಂಧಂತಮೋ ನಿಯತಮೇತಿ ಹರಾವ ಭಕ್ತ ಭಕ್ತೋಪಿ ಕಂಜದಗಿರೀತ ಮುಖೇಶು ಸರ್ವಧರ್ಮಾರ್ಣವೋಪಿ ನಿಖಿಲಾಗಮ ನಿರ್ಣಯೇನ ನಿತ್ಯ ಅತಿ ದುಃಖಂ. ಅದರಿಂದಾಗಿ ಅತ್ಯಂತ ದುಃಖದಿಂದ ಕೂಡಿದ, ಮರಳಿ ಬರದ, ಸುಖವೇ ಇರದ ಅಂಧಂತಮಸ್ಸನ್ನು ಹೊಂದುತ್ತಾನೆ ಪರಮಾತ್ಮನಲ್ಲಿ ಅಭಕ್ತನಾದವ. ಕಂಜದಗಿರೀತ ಮುಖೇಶು ಭಕ್ತೋಪಿ, ಬ್ರಹ್ಮ ರುದ್ರ ಮೊದಲಾದವರಲ್ಲಿ ಭಕ್ತನಾಗಿದ್ದರೂ ಎಲ್ಲ ಧರ್ಮಗಳನ್ನು ಶಾಸ್ತ್ರದಲ್ಲಿ ಹೇಳಿದಂತೆ ಆಚರಿಸಿದರೂ ದೇವರಲ್ಲಿ ದ್ವೇಷ ಇತ್ತು ಅಂತಂದರೆ ಅವನು ಕೆಳಗಡೆ ಬೀಳ್ತಾನೆ. ಇದು ನಿಖಿಲಾಗಮ ನಿರ್ಣಯೇನ. ಯೋ ವೇತ್ತಿ ನಿಶ್ಚಿತ ಮತಿರ ಹರಿಮಬ್ಜೇತ ಪೂರ್ವಾಖಿಲಶ್ಚ ಜಗತಃ ಸಕಲೇಪಿ ಕಾಲೇ ಸೃಷ್ಟಿಸ್ಥಿತಿ ಪ್ರಳಯ ಮೋಕ್ಷದ ಮಾತ್ಮತಂತ್ರಂ ಲಕ್ಷ್ಮ್ಯ ಅಪೀಶಮತಿ ಭಕ್ತಿಯುತ ಸಮುಚ್ಚೇತ್. ಯಾರಿಗೆ ಪರಮಾತ್ಮನ ಮಹಿಮೆಯಲ್ಲಿ ನಿಶ್ಚಯ ಇರ್ತದೆ, ಯಾರು ಬ್ರಹ್ಮ ರುದ್ರ ಮೊದಲಾದ ಎಲ್ಲ ಜಗತ್ತಿಗೆ ಒಡೆಯ ಅಂತ ಅಂದುಕೊಂಡಿರ್ತಾರೆ, ಅಂತಹ ಲಕ್ಷ್ಮಿಯ ಒಡೆಯನಾದ ಪರಮಾತ್ಮನನ್ನು ತಿಳಿದರೆ ಅವನು ಮುಕ್ತನಾಗ್ತಾನೆ. ಭೃಗು ಇದ್ದದ್ದು ಹೌದು. ಭೃಗು ಕಂಸನ ದೇಹದಲ್ಲಿ ಇದ್ದ, ಆದರೆ ಅವನಿಗೊಂದು ಯೋಗ್ಯತಾಪಾದನೆಗಾಗಿ ಮಾತ್ರ. ಅವನೇನು ಒಳಗಡೆ ಏನು ಕೆಲಸ ಮಾಡ್ತಿರ್ಲಿಲ್ಲ. ಯೋಗ್ಯತಾಪಾದನೆ ಅಂದರೆ ದೇವರ ಸಂಬಂಧಿಕ ಆಗಬೇಕಾದ್ರೆ ಒಂದು ಯೋಗ್ಯತೆ ಇರಬೇಕಲ್ಲ, ಅದಕ್ಕಾಗಿ ಅಷ್ಟೆ. ತಸ್ಮಾದನಂತ ಗುಣಪೂರ್ಣಮಮುಂ ರಮೇತಂ ನಿಶ್ಚಿತ್ಯ ದೋಷರಹಿತಂ ಪರಯೈವ ಭಕ್ತ್ಯ ವಿಜ್ಞಾಯ ದೈವತಗಣಾಂಶ್ಚ ಯಥಾ ಕ್ರಮೇಣ ಭಕ್ತಾ ಹರೇರಿತಿ ಸದೈವ ಭಜೇತ ಧೀರಃ. ಅದರಿಂದ ಅನಂತ ಗುಣಗಳಿಂದ ತುಂಬಿರುವ ನಾರಾಯಣನನ್ನು ಚಿಂತಿಸಿ, ಅವನು ದೋಷರಹಿತ ಅಂತ ಚಿಂತಿಸಿ, ದೇವತಾ ಗಣಗಳು ಅವನ ಪರಿವಾರ ಅಂತ ಚಿಂತನೆ ಮಾಡಿದರೆ ಪರಮಾತ್ಮನ ಬಳಿಗೆ ಇಂದಲ್ಲ ನಾಳೆ ಖಂಡಿತ ಹೋಗೇ ಹೋಗ್ತಾನೆ. ನಿಹತ್ಯ ಕಂಸಮೋಜತ ವಿಧಾತೃಶಂಭು ಪೂರ್ವಕೈ ಸ್ತುತ ಪ್ರಸೂನ ವರ್ಷಿಭಿರ್ಮುಮೋದಕೆ ಚವೋಧಿಕಂ. ಕಂಸನನ್ನು ಕೊಂದು ಬ್ರಹ್ಮರುದ್ರಾದಿಗಳಿಂದ ಪ್ರಸೂನ ವರ್ಷಿಭಿ ಸ್ತುತಃ, ಹೂ ಮಳೆಯಿಂದ ಕೊಂಡಾಡಲ್ಪಟ್ಟವನಾಗಿ ಆನಂದಪಟ್ಟ. ದೇವರಿಗೆ ಆನಂದಪಟ್ಟ ಅಂತ ಬೇರೆ ಹೇಳಬೇಕಾ? ಸದೈವ ಮೋದ ರೂಪಿಣೋ ಮುದೋಕ್ತಿರಸ್ಯ ಲೌಕಿಕಿ ಯಥೋದಯೋ ಹರೇರ್ಭವೇತ್ ಸದೋದಿತಸ್ಯ ಲೋಕತಃ. ದೇವರು ಆನಂದ ರೂಪ, ಅವನಿಗೆ ಆನಂದ ಪ್ರತ್ಯೇಕ ಆಯಿತು ಅಂತ ಹೇಳೋ ಅಗತ್ಯ ಇಲ್ಲ. ಯಥೋದಯೋ ರವೇರ್ಭವೇತ್ ಸದೋದಿತಸ್ಯ ಲೋಕತಃ. ಯಾವಾಗಲೂ ಉದಯಿಸಿಯೇ ಇದ್ದಾನವನು ಸೂರ್ಯ. ಆದರೆ ಅಸ್ತಂಗತನಾದ ಅಂತ ಹೇಳೋದು ಯಾಕೆ? ನಮಗೆ ಕತ್ತಲೆ ಇದೆ ಅಂತ ಅಷ್ಟೆ. ಸೂರ್ಯನ ಕಿರಣಗಳಲ್ಲೇ ರಾತ್ರಿ ಹಗಲುಗಳನ್ನು ಮಾಡುವಂತಹ ಶಕ್ತಿ ಇದೆ ಅಂತ ಆದಿತ್ಯ ಹೃದಯವೂ ಹೇಳುತ್ತೆ, ಭಾಗವತ ಪಂಚಮಸ್ಕಂಧವೂ ಹೇಳುತ್ತೆ, ಮಧ್ವರೂ ಹೇಳ್ತಾರೆ ಸದಾ ಉದಿತಸ್ಯ. ಸೂರ್ಯ ಮುಳುಗೋದು ಅಂತ ಇಲ್ಲ, ಮುಳುಗೋದು ಅನ್ನೋದು ಉಪಚಾರ. ಹಾಗಾದ್ರೆ ಅಸ್ತಾಚಲ ಅಂದ್ರೆ ಏನು? ಅಸ್ತಪರ್ವತ ಪಶ್ಚಿಮ ದಿಕ್ಕಿನ ಪರ್ವತ ಅಷ್ಟೇ. ಉದಯ ಪರ್ವತ ಅಂದ್ರೇನು? ಪೂರ್ವ ದಿಕ್ಕಿನ ಪರ್ವತ. ಉದಯ ಮತ್ತು ಅಸ್ತ ಅನ್ನೋದು ಉಪಾಧಿ, ಸುಮ್ಮನೆ ಹಂಗೆ ಅನ್ಸತ್ತೆ ಕನ್ನಡಿ ಇದ್ದ ಹಾಗೆ. ಉಪಾಧಿ ಅಂತಂದರೆ ತನ್ನ ಧರ್ಮವನ್ನು ಬೇರೆ ಕಡೆ ಆರೋಪ ಮಾಡುವಂಥದ್ದು ಉಪಾಧಿ ಅಂತ. ಉದಾಹರಣೆಗೆ ಸ್ಫಟಿಕಮಣಿಯ ಮುಂದೆ ದಾಸವಾಳವನ್ನಿಟ್ಟರೆ ಸ್ಫಟಿಕಮಣಿಯಲ್ಲಿ ದಾಸವಾಳದ ಪ್ರತಿಫಲನ ಬೀಳುತ್ತೆ. ಅಂದ ಮಾತ್ರಕ್ಕೆ ಸ್ಫಟಿಕ ಕೆಂಪಾಗಿದೆ ಅಂತ ಅರ್ಥ ಅಲ್ಲ, ಅದು ತೆಗೆದ್ರೆ ಅದು ಸರಿ ಹೊಟ್ಟೋಗುತ್ತೆ. ಹಾಗೆ ಅಸ್ತಾಚಲ ಉದಯಾಚಲ ಅನ್ನೋದು ಸೂರ್ಯೋದಯದ ಉಪಾಧಿಯನ್ನು ಇಟ್ಟುಕೊಂಡು
ಸೂರ್ಯನ ಬೆಳಕಿನ ಉಪಸಂಹಾರದ ಉಪಾಧಿಯನ್ನು ಇಟ್ಟುಕೊಂಡು ಅಸ್ತಾಚಲ ಉದಯಾಚಲ ಅಂತ ಹೇಳೋದಷ್ಟೇ. ಅನಂತ ಚಿತ್ ಸುಖಾರಣವ. ಅದೇ ರೀತಿ ದೇವರು ಸಂತೋಷಪಟ್ಟ ಅಂತ ಹೇಳಿದ್ರೆ ಜನರಿಗೆ ಅದು ತಿಳಿಸೋದಷ್ಟೇ. ಅಷ್ಟೇ ವಿನಃ ದೇವರು ಅಲ್ಲಿ ತನಕ ದುಃಖದಲ್ಲಿ ಕೊಂದುಬಿಟ್ಟು ಸಂತೋಷಪಟ್ಟ ಅಂತಲ್ಲ. ಅನಂತ ಚಿತ್ ಸುಖಾರಣವ ಸದೋದಿತೈಕ ರೂಪಕ ಸಮಸ್ತದೋಚ ವರ್ಜಿತೋ ಹರಿರ್ಗುಣಾತ್ಮಕ ಸದಾ. ಹೀಗೆ ಅನಂತ ಚಿತ್ಸುಖಾರಣವ, ಕೊನೆ ಇರದ ಆನಂದ ಜ್ಞಾನಗಳ ಕಡಲಿನಂತೆ ಇರುವವನು, ಒಂದೇ ರೀತಿಯಾಗಿರುವವನು, ಎಲ್ಲ ಕುಂದು ಕೊರತೆಗಳಿಂದ ದೂರಾದವನು, ಆ ಪರಮಾತ್ಮ ಗುಣಗಳೇ ಮೈವೆತ್ತವನು. ಹೀಗೆ ಆಚಾರ್ಯರು ಕ್ರಿಯಾಪದವೇ ಇಲ್ಲದೆ ಇದನ್ನು ಮುಗಿಸ್ತಾರೆ. ಕ್ರಿಯಾಪದ ಇಲ್ಲ ಇದರಲ್ಲಿ. ಅನಂತ ಚಿತ್ ಸುಖಾರಣವ ಸದೋದಿತೈಕ ರೂಪಕ. ದೇವರು ಸದಾ ಯಾವಾಗಲೂ ಅನಂತ ಚಿತ್ ಸುಖಾರಣವ, ಕೊನೆಯಿರದ ಜ್ಞಾನ ಆನಂದಗಳ ಕಡಲು, ವಿಕಾರವಿರದವ, ಎಲ್ಲ ದೋಷದಿಂದ ದೂರಾದವ. ಅಂದ್ರೆ ದೇವರದ್ದು ಯಾವಾಗಲೂ ಇರತಕ್ಕಂಥದ್ದು. ಕ್ರಿಯಾಪದಗಳಲ್ಲಿ ಹಿಡಿದಿಡುವುದೇನಿಲ್ಲ. ಕ್ರಿಯಾಪದಗಳು ಏನು ಅಂದ್ರೆ ಕಾಲಮಿತಿಯನ್ನು ಹೇಳ್ತವೆ. ಮಾಡಿದ್ದ, ಬಂದಿದ್ದ, ಈಗ ಇದ್ದಾನೆ, ಇವೆಲ್ಲ ಕಾಲಮಿತಿ. ಆ ಕಾಲಮಿತಿ ದೇವರಿಗಿಲ್ಲ ಅಂದ್ರೆ ಕ್ರಿಯಾಪದ ಯಾಕೆ ಬೇಕು? ಕ್ರಿಯಾಪದ ಹೇಳಿದ್ರು ಹಾಗೆ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಕ್ರಿಯಾಪದ ಇಲ್ಲದೆ ಯಾಕೆ ನಾನು ಹೇಳಬಾರದು ಅಂದ್ರು ಆಚಾರ. ಹೀಗೆ ಇತಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದ ವಿರಚಿತೆ ಮಹಾಭಾರತ ತಾತ್ಪರ್ಯ ನಿರ್ಣಯೇ ಕಂಸವಧೋ ನಾಮ ತ್ರಯೋದಶೋಧ್ಯಾಯ. 13 ವರ್ಷದ ಕೃಷ್ಣನ ಬಾಳನ್ನ 13ನೇ ಅಧ್ಯಾಯ ಹೇಳಿದೆ. ಆಚಾರ್ಯ ಗೋವಿಂದ ಕೃತೆ ಶ್ರೀಮದ್ಭಾರತ ತಾತ್ಪರ್ಯ ನಿರ್ಣಯಸ್ಯ ನಿರ್ಣಿಕ್ತೆ ವ್ಯಾಖ್ಯಾನೆ ನಿರ್ಣಯ ಭಾವಚಂದ್ರಿಕಾಖ್ಯಾನೆ ಗತಂ ತ್ರಯೋದಶಾಧ್ಯಾಯ ವಿವರಣಂ ಸತಾಂ ಹೃದಯಾಭರಣಂ. ನಾನೇನಾದರೂ ಸಂಖ್ಯೆಯಲ್ಲಿ ಎಲ್ಲವನ್ನು ಜೋಡಿಸುವವನಾಗಿದ್ರೆ ಇದನ್ನು ಮುಗಿಸ್ಲಿಕ್ಕೆ ತ್ರಯೋದಶಿ ತನಕ ಕಾಯಬೇಕಿತ್ತು. ನೋಡಿ, ತ್ರಯೋದಶಿಯಲ್ಲಿ ತ್ರಯೋದಶಾಧ್ಯಾಯ ಮುಗಿಸಿದ್ದೇನೆ ಅಂತ. ಚತುರ್ದಶಿ ಹುಣ್ಣಿಮೆ ತನಕ ಸರಿ, ಆಮೇಲೆ 16, 14ಕ್ಕೆಲ್ಲ ಎಲ್ಲಿ ಹೋಗೋದು? ನಾವು ಕೆಲವೊಮ್ಮೆ ಲೆಕ್ಕ ಮಾಡಿಬಿಡ್ತೀವಿ ಹೀಗೆ. ನೋಡಿ, ಏಕಾದಶಿ ದಿವಸ 11ನೇ ಅಧ್ಯಾಯ ಮುಗೀತು, ಹಾಗೆ ಮುಂದುವರಿಸಲಿಕ್ಕೆಲ್ಲ ಬರಲ್ಲ. ಕೆಲವೊಮ್ಮೆ ಈ ತರಹ ಸೈನ್ಸ್ ಇಟ್ಟುಕೊಂಡು, ಅಲ್ಲ 32 ಇರಲ್ಲ ಅವಾಗ, ಹಂಗಿಟ್ಕೊಂಡ್ರು ಮಹಾಭಾರತ ನೋಡಿದ್ರೆ 32ನೇ ಅಧ್ಯಾಯ ಇರೋದು. 32 ಲಕ್ಷಣ ಅನ್ಬೇಕಷ್ಟೆ. ಕೆಲವೊಮ್ಮೆ ಈ ಮ್ಯಾಥಮೆಟಿಕ್ಸ್ ಅನ್ನ ಉತ್ಕಟವಾಗಿ ಕೆಲವೊಂದು ಬಳಸಬಾರದು. ಕೆಲವೊಂದು ಎಲ್ಲಿ ಸ್ವರಸತಃ ಅನ್ವಯ ಆಗತ್ತೆ ಅಲ್ಲಿ ಮಾಡಬೇಕು. ಈ ಸ್ವಾಮಿಗಳು ಮತ್ತೆ ಪ್ರಾಸಂಗಿಕವಾಗಿ ವಿದ್ವಾಂಸರು ಏನೋ ಇದೊಂದು ಇದೊಂದೇನೋ ಉದ್ದೇಶಪೂರ್ವಕ ಅಂತ ತೋರ್ಸ್ಲಿಕ್ಕೆ ಹೋಗ್ತಾರಲ್ಲ, ಅದು ಬೇಕಿರಲ್ಲ. ಕೃಷ್ಣೋ ವಿಮೋಚ್ಯ ಪಿತರಾವಭಿವಂದ್ಯತರವ ವಂದ್ಯೋಪಿ ರಾಮಸಹಿತ ಪ್ರತಿಪಾಲನಾಯ ಧರ್ಮಶ್ಚ ರಾಜ್ಯ ಪದವೀಂ ಪ್ರಣಿಧಾಯ ಚೋಗ್ರಸೇನತ್ವ ಸೇನೆ ದ್ವಿಜತ್ವಮುಪಗಮ್ಯ ಮುಮೋಚನಂದಂ. ಕೃಷ್ಣೋ ವಿಮೋಚ್ಯ, ತಂದೆ ತಾಯಿಗಳನ್ನು ಬಿಡಿಸಿದ, ನಮಸ್ಕಾರ ಮಾಡಿ ಬೇಡಿಕೊಂಡ, ತಪ್ಪಾಯಿತು ನಮ್ದು, 13 ವರ್ಷ ಏನೂ ಗೊತ್ತಿಲ್ಲದೆ ಸುಖವಾಗಲ್ಲೆಲ್ಲೋ ಕಳೆದು ಬಿಟ್ವಿ, ನೀವು ಈ ರೀತಿ ಬಂಧನದಲ್ಲಿದ್ದೀರಾ ಅಂತ ಗೊತ್ತಾಗಿದ್ದಿದ್ರೆ ನಾವು ಕಾಡಿನಲ್ಲಿ ಸುಖವಾಗಿ ಆಟ ಆಡ್ಕೊಂಡಿರ್ತಿದ್ವಾ, ತಡವಾಗಿ ಆದರೂ ಬಿಡಿಸಿದ್ವಿ, ಕ್ಷಮಿಸಬೇಕು ಅಂತ ಕೃಷ್ಣ ಕೇಳದಂತಿದ್ದೆ ತಂದೆ ತಾಯಿಗಳನ್ನ. ಆಮೇಲೆ ಧರ್ಮಸ್ಯ ಪ್ರತಿಪಾಲನಾಯ, ಧರ್ಮದ ಪ್ರತಿಪಾಲನೆಗಾಗಿ ದ್ವಿಜತ್ವ ಉಪಗಮ್ಯ, ಮುಂಜಿ ಮಾಡಿಕೊಂಡು ನಂದನನ್ನ ಆಯಿತು ನಂದರೇ ಹೊರಡಬಹುದು ಅಂದ. ಅದಕ್ಕಿಂತ ಮುಂಚೆ ಒಂದಿದೆ, ರಾಜ್ಯ ಪದವೀಂ ಪ್ರಣಿಧಾಯ ಚೋಗ್ರ ಸೇನೆ, ರಾಜ್ಯ ಪದವಿಯನ್ನ ಉಗ್ರಸೇನಲ್ಲಿ ಕೊಟ್ಟ ಅಂತ. ಆ ಕೊಡುವಾಗ ಶ್ರೀಕೃಷ್ಣನ ಅದ್ಭುತವಾದ ಮಾತಿದೆ. ಅದು ಸಮಗ್ರ ಕೃಷ್ಣನ ಜೀವನಕ್ಕೆ ಕೀನೋಟ್ ಇದ್ದಾಗಿದೆ. ಭಾರತದಲ್ಲ ಯಾವುದು
ಅದೇ ಹೇಳ್ತಾನೆ, ಅದು ಹರಿವಂಶದಲ್ಲಿದೆ. ಅದನ್ನ ನಾಳೆ ಹೇಳೋಣ. 49 ಆಯ್ತು. ನಾಳೆ ಹೇಳಿ ಆಮೇಲೆ ಮುಂದಿನದ್ದನ್ನ ಮುಂದುವರಿಸ್ಕೊಂಡು ಹೋಗೋಣ. ಕೃಷ್ಣಾರ್ಪಣ.